ಇವತ್ತು ನಾನು ಬಂದಿದ್ದೀನಿ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಅಲ್ರಿ ಸರ್, ನಾಲ್ಕು ಟೈಮ್ MLA ಆದವ್ರು ಒಳ್ಳೆ ಯಾವ್ದಾದ್ರು ಚಲೋ ಬಂಗ್ಲೆ ಮಾಡ್ಕೊಂಡು ಹೋಗ್ಬಿಡ್ಬಹುದಿತ್ತಲ್ಲ ಆ ಕಡೆ ಅಂತ, ಯಾಕೆ ಮಾಡ್ಕೊಂಡಿಲ್ರಿ ಸರ್? ನಮ್ಮ ತಂದೆಯವ್ರನ್ನು ಬಡತನದಿಂದ ಮೇಲೆ ಬಂದವರು. ಈ ಬಂಗ್ಲೆ ಗಿಂಗ್ಲೆ ಕಾಟ ಆಸೆ ನಾನು ಮಾಡೋದಿಲ್ಲ. ಇಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆ ಒಂದು ಅದ್ಭುತವಾಗಿರುವಂತಹ ಫೋಟೋ ಇದೆ. ಯಾವ ಸಂದರ್ಭದಲ್ಲಿ ತೆಗ್ಸಿದ್ದದು? ಇಲ್ಲಿ ಗುಲ್ಬರ್ಗ್ ಬಂದಾಗ ನಾನು ತೆಗ್ಸಿದ್ದೇನೆ. ಈಗ ಇರುವಂತಹ ಶಾಸಕರು ಮಾಡ್ತಿರುವಂತಹ ಕೆಲಸಗಳು ಸ್ಯಾಟಿಸ್ಫೈಡ್ ಇದೆಯಾ ತಮಗೆ? ಇಲ್ಲ, ಅವ್ರು ಮಾಡ್ತಕ್ಕಂಥದ್ದು ಸ್ಯಾಟಿಸ್ಫೈ ಇಲ್ಲ. ಈಗ ನನ್ನ ಮಕ್ಕಳು ಇದ್ದಾರೆ ಅಲ್ಲಿ ಗುಲ್ಬರ್ಗದಲ್ಲಿ. ನಮ್ಮ ತಂದೆಯವರು ಒಂದು ಮನೆ ಕಟ್ಟಿದ್ರು, ಅಲ್ಲಿದ್ದಾರೆ. ನನ್ನ ಮಗ ಇನ್ನೊಬ್ಬ ದೊಡ್ಡ ಬೇರೆ ಮನೆ ತೊಂದಿದ್ದಾನೆ ಊರಲ್ಲೇ. ಇಲ್ಲೇ ನನ್ನ ಕ್ಷೇತ್ರದಲ್ಲೇ ನಾನು ಇರೋದು. ತಾಯಿ ಇಲ್ಲದೆ ಹೇಗೆ, ಲೈಕ್ ತುಂಬಾ ಕಷ್ಟ ಅನ್ಸುತ್ತಲ್ಲ ಸರ್ ಆ ಮೂಮೆಂಟ್? ಸರ್, ನನ್ಗೆ ಅದು ಅರ್ಥ ಆಗಿಲ್ಲ. ಯಾಕಂದ್ರೆ ನಾನು 6 ತಿಂಗಳ ಇದ್ದಾಗ ನಾನು ತಾಯಿ ತೀರ್ಕೊಂಡಳಲ್ಲ. ಇವ್ರು ಬಲೋದಾಗ ಇವರೇ ತಾಯಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾವಿರ್ತೀವಿ ಜೊತೆಯಲ್ಲಿ, ಖುಷಿಯಲ್ಲಿ, ನೋವಲ್ಲಿ ಅಂತ ಪ್ರಮಾಣ ಮಾಡುವಂತದ್ದು ಹೆಂಡತಿ. ಸರ್, ನನಗೆ ಯಾವಾಗ್ಲೂ ಈ ಪ್ರಶ್ನೆ ಕಾಡ್ತಿರುತ್ತೆ, ನಾವು ತುಂಬಾ ಇಷ್ಟಪಡುವಂತ ವ್ಯಕ್ತಿಗಳನ್ನ ಯಾಕೆ ಭಗವಂತ ಅಷ್ಟು ಬೇಗ ಕರ್ಕೊಬಿಡ್ತಾನಲ್ಲ ಅಂತ. ಬಗೀಚೆದಾಗ ನಾವು ಹೋದಾಗ ಒಳ್ಳೆ ಹೂವನ್ನ ಕಿತ್ಕೋತೇವಲ್ಲ, ಕೆಟ್ಟ ಹೂವನ್ನ ತಗೊಳಲ್ಲ. ಅದಕ್ಕೆ ಒಳ್ಳೆಯವರಿಗೆ ದೇವ್ರು ಕರ್ಸೋತಾನ ಅಂತ ಈ ಗುರುಗಳು ಹೇಳಿದ ಮಾತು. ಒಂದು ಲೋಕನೇ ತಾಯಿ. ಆಕ್ಚುಲಿ ನಮ್ಮನ್ನ ಹೆತ್ತು ಹೊತ್ತು ಸಾಕೋದೇ ತಾಯಿ. ಯಾರು ಎಷ್ಟೇ ಪ್ರೀತಿ ಕೊಟ್ರು ತಾಯಿ ಅಂತ ಪ್ರೀತಿ ಯಾರಿಂದ ಕೊಡೋದಕ್ ಸಾಧ್ಯ ಇಲ್ಲ. ಯಾವತ್ತಾದ್ರೂ ನೋವಾಗಿತ್ತ ಅದು? ಆಗ್ತದೆ ಸರ್, ನೋವಾಗ್ತದೆ. ತಾಯಿ ಹೆಸರು ತೆಗೆದ್ರೆ ನೋವಾಗ್ತದೆ. ವಿಧಿಯ ನಾಟಕ ನನ್ನ. ಅಟ್ಲೀಸ್ಟ್ ಅವ್ರ ಫೋಟೋನಾದ್ರೂ ನೋಡಿ? ಇಲ್ಲ, ಫೋಟೋ ಇಲ್ಲ, ಏನಿಲ್ಲ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ. ಅತ್ತಿದ್ದೀರಾ ಸರ್ ತಾಯಿ? ಬಹಳ ಅಷ್ಟ. ಬೇರೆ ತಾಯಿದ ಏನಾರು ನೋಡಿದ್ರೆ ಫೀಲ್ ಆಗ್ತದೆ. ತಾಯಿ ಹೆಸರಲ್ಲಿ ಒಂದು ಗುಡಿ ಕಟ್ತಾ ಇದ್ದೇನೆ. ಪ್ರಾಣ ನೀನೇ, ಪ್ರಾಣ ನೀನೇ, ಪರಪಂಚನಿ. ಬಡವ ಇದರಿಂದ ಬೆಳೆದಿದ್ದೀನಿ, ಅದ್ರ ತಾಯಿ ಖುಷಿ ಪಡ್ತಿರೋದು. ದೂರ ಸಾಗಿದರು ನನ್ನುಸಿರು ನೀನೇನೆ. ರೂಮಲ್ಲಿ ಕೂತು ಅಳ್ತೀನಿ, ಯಾರ ಮುಂದೆ ಅಳ್ತಿಲ್ಲ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅದ್ಭುತವಾದಂತಹ ಮನೆ ಆಳಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸುಭಾಷ್ ಗುತ್ತೇದಾರ್ ಅವರ ನಿವಾಸ. ಮೇಲ್ಗಡೆ ಬಿಜೆಪಿ ಬಾವುಟ ರಾರಾಜಿಸ್ತಾ ಇದೆ. ಸೊ ಪ್ರತಿಯೊಬ್ಬ ಬಿಜೆಪಿ ಶಾಸಕರು ಮತ್ತು ಬಿಜೆಪಿ ನಾಯಕರ ಮನೆಯ ಮುಂದೆ ಈ ರೀತಿಯಾದಂತಹ ದೃಶ್ಯ ನಮಗೆ ಸಹಜವಾಗಿ ಕಾಣಸಿಗುತ್ತೆ. ಹಾಗೆ ಪ್ರತಿನಿತ್ಯವೂ ಕೂಡ ಜನಸ್ತೋಮ ಇದ್ದೇ ಇರುತ್ತೆ. ನಾನು ಅರ್ಲಿ ಮಾರ್ನಿಂಗ್ ಬಂದಿರುವಂತಹ ಕಾರಣ ಇವತ್ತು ಮುಂಜಾನೆ ಜನರನ್ನ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ಮಾಜಿ ಶಾಸಕರು ಕೂತಿದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸುಭಾಷ್ ಗುತ್ತೇದಾರ್ ಅವರ ನಿವಾಸಕ್ಕೆ ನಾವು ಎಂಟರ್ ಆದ ತಕ್ಷಣ ಬಲಭಾಗದಲ್ಲಿ ಕುರ್ಚಿ ವ್ಯವಸ್ಥೆ ಇದೆ. ಜನಸಾಮಾನ್ಯರು ಯಾರೇ ಬಂದರೂ ಕೂಡ, ಶಾಸಕರಲ್ಲದೆ ಇದ್ದರೂ ಕೂಡ ಅವ್ರಿಗೊಂದು ಭರವಸೆ, ನಾವು ಕೂಡ ಇಷ್ಟು ವೋಟ್ಗಳನ್ನು ಅವ್ರಿಗೆ ಹಾಕಿದ್ವಿ ಮತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಅವರನ್ನ ಭೇಟಿ ಮಾಡೋದಕ್ಕೆ ಜನ ಬರ್ತಾರೆ. ಸೊ ಮಾಜಿ ಶಾಸಕರು ನಮ್ಮ ಜೊತೆ ಸುಭಾಷ್ ಗುತ್ತೇದಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ ಸರ್, ಪ್ರತಿನಿತ್ಯ ಜನರನ್ನ ಭೇಟಿ ಮಾಡ್ತಾ ಇರ್ತೀರಿ. ಎಷ್ಟು ಗಂಟೆ
ಸುಮಾರಿಗೆ ಕಚೇರಿ ಓಪನ್ ಆಗ್ತದೆ ಮತ್ತು ಎಷ್ಟು ಜನ ಪ್ರತಿನಿತ್ಯ ಬರ್ತಾರೆ ಈಗ್ಲೂ ಕೂಡ ಶಾಸಕರಲ್ಲದೆ ಇದ್ರು ಕೂಡ ಅಂತ? ನಾನು ಮುಂಜಾನೆ 6 ಗಂಟೆಗೆ ಹೇಳ್ತೀನಿ. ಆಮೇಲೆ ವಾಕಿಂಗ್ ತಂದ್ ಕೇಸಿಂದ ಹೋಗಿ ಬರ್ತೀನಿ. ವಾಕಿಂಗ್ ಹೋಗಿ ಬಂದು ವಾಕಿಂಗ್ ಹೋಗ್ಬೇಕಾದ್ರೂ ನಮ್ಮ ಹೊಲಕೆ ಅಲ್ಲಿ ಡೈರಿ ಇದೆ, ಅಲ್ಲಿ ವಾಕಿಂಗ್ ಮಾಡ್ಕೇಸಿಂದ ಸುಮಾರು 7:30 8 ಗಂಟೆಗೆ ಇಲ್ಲಿಗೆ ಬರ್ತೀನಿ. ಜನ ಬಂದಿರ್ತಾರೆ, ಅವ್ರಿಗೆಲ್ಲ 9 ತನ ಮಾತಾಡ್ ಕೂತ್ಕೊಡ್ತೀನಿ. ಅವ್ರಿಗೆಲ್ಲರಿಗೆ 9ಕ್ಕೆ ಮತ್ತೆ ಸ್ನಾನ ಪೂಜೆ ಊಟ ಎಲ್ಲ ಮುಗಿಸೊಂದು 10 ಗಂಟೆಗೆ ಮತ್ತೆ ಬರ್ತೀನಿ ಇಲ್ಲಿ. ಮತ್ ಜನ ಬಂದಿರ್ತಾರೆ, ಮಾತಾಡ್ತೀನಿ. ಅವ್ರಿಗೆ ಎಲ್ಲಿ PSI ಹೇಳ್ಬೇಕಾ, ತಹಶೀಲ್ದಾರ್ಗೆ ಹೇಳ್ಬೇಕಾ, KEB ಹೇಳ್ಬೇಕಾ, ಎಲ್ಲ ಹೇಳಿ ಅವ್ರದ್ದು ಸಾಲ್ವ್ ಮಾಡಿ 10 ಗಂಟೆ 11 ಗಂಟೆಗೆ ಈಗ ಸ್ಕೂಲ್ ಒಂದಿದೆ ನಮ್ದು, ಸ್ಕೂಲಿಗೆ ಹೋಗ್ತೇವಲ್ಲಿ. ಅಲ್ಲಿ ಸ್ವಲ್ಪ ಕೂತು ಯಾರ್ದಾರೆ ಮ್ಯಾರೇಜ್ ಇರ್ತದ, ಯಾರ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾವ, ಆ ಕಾರ್ಯಕ್ರಮಕ್ಕೆ ಹೋಗ್ಕೇಸಿಂದ 1:30 2 ಗಂಟೆ ಮನೆಗೆ ಬಂದು ಊಟ ಮಾಡಿ ಮತ್ತ 4 ಗಂಟೆಗೆ ಅದು ಮತ್ತ ಹೊಲಕ್ಕೆ ಹೋಗ್ತೀನಿ ನಾನು. ತಟ್ಕಲ್ದಲ್ಲಿ ಹೊಲ ಇದೆ, ಅಲ್ಲಿ ಹೊಲಕ್ಕೆ ಹೋಗಿ 6 7 ಗಂಟೆ ತನ ಅಲ್ಲಿದ್ದು 7 ಗಂಟೆಗೆ ಇಲ್ಲಿ ಬರ್ತೀನಿ. ಮತ್ತೆ 8:30 ತನಕ ಕುಂತು 8:30ದಿಂದ ಮೇಲೆ ಹೋಗ್ತೀನಿ. ಅಲ್ರಿ ಸರ್, ನಿಮ್ಮನ್ ಸೋಲ್ಸಿದ್ರು ಕೂಡ ಯಾಕೆ ಜನ ಜನ ಅಂತ ಕೆಲಸ ಮಾಡ್ತಾ ಇರ್ತೀರಿ ಈಗ್ಲೂ ಕೂಡ ಅಂತ? ಇಲ್ಲ, ಸೋಲ್ಸಲಿ ಆದ್ರೂ ನಾವು ಈ ಫೀಲ್ಡ್ ನಾಗ ಇದ್ ಬಳಕ ಮತ್ತ ಅವ್ರು ನಮ್ಗೆ ನಂಬಿರ್ತಾರೆ ಕೆಲವು ಜನ, ಅವ್ರಿಗೆಲ್ಲ ಕೆಲಸ ಮಾಡ್ಬೇಕಲ್ಲ. ಅದಕ್ಕ ಅದೇ ನಮ್ದು ಕೆಲ್ಸಾನೇ ಅದೇ. ಈಗ 2 ಮಕ್ಕಳಿಗೆ ಅವ್ರದವ್ರಿಗೆ ಹಂಚ್ಕೊಟ್ಟಿದೀನಿ, ಹೊಲ ಮತ್ ಬಿಸಿನೆಸ್ ಎಲ್ಲ ಮನೆ ಎಲ್ಲ ಹಂಚ್ಕೊಟ್ಟಿದೀನಿ ಅವ್ರಿಗೆ. ಈಗ ನನ್ಗ ಅನ್ನೋದು ಸ್ವಲ್ಪ ತೋಟ ಇಟ್ಕೊಂಡಿನಿ, ಆಮೇಲೆ ಸ್ಕೂಲ್ ನೋಡ್ತೀನಿ ನಾನು. ಅಷ್ಟು ನೋಡ್ಕೊಂಡು ಜನರು ನೋಡ್ಕೊಂಡು ಕೆಲಸ ನೋಡ್ಕೊಂಡು ಜನಕ್ಕೆ ಬೇಸರ ಇದೆಯಾ ಅಂತ, ಅಂದ್ರೆ ನಿಮ್ಮಂತಹ ನಾಯಕನನ್ನ ಸೋಲಿಸಿದ್ದ ಕಾರಣಕ್ಕೆ ಯಾವಾಗಾದ್ರೂ ಒಂದು ದಿನ ಅವ್ರು ಬಂದು ಭೇಟಿಯಾದಾಗ ತಮ್ಮ ಹತ್ರ ಹಂಚ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಏನಂತ ಹೇಳ್ತಾರೆ ಜನ, ತಮ್ಮನ್ನ ಸೋಲಿಸಿದ ಬಗ್ಗೆ ಅವ್ರಿಗೆ ಬೇಸರ ಇದೆಯಾ ನಿಜವಾಗ್ಲೂ ಅಂತ? ಈಗ ನನಗ ಸೋಲ್ಸದ ಬಳಕ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಈಗ ಯಾಕೆ ಸೋಲ್ಸದೇವ್ ಅಂತ ಹೇಳಿ, ಯಾಕಂದ್ರೆ ಈ ಸಲ ಏನಾಯ್ತು, ಸ್ವಲ್ಪ BJP-ದಾಗ ಇರೋದ್ರಿಂದ ಮೈನಾರಿಟಿ ಓಟ್ ಬರ್ಲಿಲ್ಲ. ಆಮೇಲೆ SC ಖರ್ಗೆ ಅವ್ರು ಇಲ್ಲಿ ಬಂದ್ ಕೇಸಿಂದ ಭಾಷಣ ಮಾಡಿದ ಬಳಿಕ ಖರ್ಗೆ ಅವ್ರ ಸಲಕ್ಕೆ SC ಓಟ್ಗಳು ಸ್ವಲ್ಪ ಕಡಿಮೆ ಆದವು. ಸಿದ್ದರಾಮಯ್ಯ ಅವರು ಪೂಜಾರಿ ಜನ ಅವ್ರಿಗೆ ನಮ್ ಕೇಸಿಂದ ಸ್ವಲ್ಪ ಹಿಂಗಾಗಿ ಆದ್ರೂ 80,000 ಓಟ್ ತೊಂದಿದ್ದೀನಿ ನಾನು. ಅವರು 90,000 ತೊಂದ್ರು, 10,000 ನಮ್ಗ ಅವ್ರಿಗೆ ಅದ್ರ ಸಲುವಾಗಿ ಇದು ಆಗಿದೆ ವಿನ ಎಲ್ಲರೂ ಸೋಲ್ತಿದ್ದಿಲ್ಲ. ಓಕೆ ಸರ್, ನಾನು ಇನ್ಫ್ಯಾಕ್ಟ್ ಕಲಬುರಗಿಗೆ ಬಂದಂತಹ ಪ್ರತಿ ಸಂದರ್ಭದಲ್ಲೂ ನನಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತಾ ಇರುತ್ತೆ, ಧರ್ಮ್ ಸಿಂಗ್ ಅವರು ಇದ್ರು ಮತ್ತು ಖರ್ಗೆ ಅವರು ಇದ್ರು, ತುಂಬಾ ಮಾಡಬಹುದಿತ್ತು ಅವ್ರಿಗಿದ್ದಂತಹ ಪವರ್ನ ನೋಡಿದಾಗ. ಯಾಕೆ ಇವತ್ತು ಕೂಡ ಕಲಬುರಗಿ ಹೋದ್ ಕಡೆಯಲ್ಲೆಲ್ಲ ರಸ್ತೆಗಳು ಸರಿಯಾಗಿರಲ್ಲ, ಕಸ ಅಲ್ಲಲ್ಲೇ ಬಿದ್ದಿರುತ್ತೆ, ಯಾಕೆ ಅಷ್ಟೊಂದು ಗಬ್ಬನಾರ್ತಿರುತ್ತೆ ಅಂತ? ಇಲ್ಲ, ಅವರು ನೀವು ಹೇಳ್ದಂಗ ಮಾಡ್ಬೇಕಾಗಿತ್ತು. ಇಬ್ರು ದೇವರಾಜ್ ಅರಸ್ ಹಿಡಿದವ್ರ ಮಂತ್ರಿಗಳು ಎಲ್ಲಾ ಶೀಟು ಇದು ಮಾಡಿದ್ದಾರೆ, ಆದ್ರ ಅವ್ರು ಮಾಡ್ಲಿಲ್ಲ ಅಷ್ಟು. ಆದ್ರೂ ಖರ್ಗೆ ಅವರು ಒಂದು ಹಾಸ್ಪಿಟಲ್ ತಂದ್ರು, ಯಾವ್ದದು ESI ಹಾಸ್ಪಿಟಲ್ ತಂದ್ರು, ಒಂದು ಪೊಲೀಸ್ ಇದು ಅದು ತಂದ್ರು. ಖರ್ಗೆ ಅವರು ಸ್ವಲ್ಪ ಮಾಡಿದ್ದಾರೆ. ಧರ್ಮ್ ಸಿಂಗ್ ಅವರು ಒಂದು ಕೋರ್ಟ್ ಒಂದು ಇದು ಮಾಡಿದ್ರು ಅಷ್ಟೇ, ಅಷ್ಟು ಮಾಡಿದ್ರು, ಬೇರೆ ಏನು ಅಷ್ಟೇ ಮಾಡ್ಲಿಲ್ಲ. ಓಕೆ, ಈಗ ಹೇಗೆ ಸರ್ ನೆಕ್ಸ್ಟ್ ಮತ್ತೆ ಚುನಾವಣೆಗೆ ತಾವೇ ನಿಲ್ತಿರೋ ಅಥವಾ ತಮ್ಮ ಮಗ ಏನಾದ್ರು ಬರ್ತಾರ ರಾಜಕೀಯಕ್ಕೆ? ಹೇಗೆ, ಏನ್ ಲೆಕ್ಕಾಚಾರಗಳು? ಮಗನು ರಾಜಕೀಯದಲ್ಲಿ ಇದ್ದಾನೆ, 3 ಸಲ ಜಿಲ್ಲಾ ಪಂಚಾಯತಿ ಮೆಂಬರ್ ಆರಿಸಿ ಬಂದಿದ್ದಾನೆ, ಉಪಾಧ್ಯಕ್ಷ ಆಗಿದ್ದಾನ. ಈಗ ಅವನು ಓಡಾಡ್ತಾ ಇದ್ದಾನ, ನಾನು ಓಡಾಡ್ತಾ ಇದ್ದೇನೆ. ಆದ್ರ ಈಗ ಜನರು ಮತ್ತೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತಾರ? ಈಗ ನನ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಸ್ವಲ್ಪ ಇದೆ, ಅದ್ರ ಸಲುವಾಗಿ ಇಲ್ಲ ನಾನ್ ಮಗನಿಗೆ ಕೊಟ್ರೆ ಮಗನಿಗೂ ನಿಂದ್ರಿಸ್ತೇವೆ, ಇಲ್ಲ ಅಂದ್ರೆ ನೀನೇ ನಿಂದಿರ್ಬೇಕು ಅಂತಂದ್ರೆ ನಾನೇನಿಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೋ ಅದ್ ಕೇಳ್ತೇವೆ, ಜನರು ಏನ್ ಹೇಳ್ತಾರೋ ಅದ್ ಕೇಳ್ತೇವೆ. ಕರೆಕ್ಟ್ ಸರ್, ಜನ ಯಾವಾಗ್ಲೂ ಕೂಡ ನಾವು ಅವ್ರಿಗೆ ಏನ್ ಮಾಡಿದೀವಿ ಮತ್ತು ನಮಗೆ ಈಗ ಇರುವಂತವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಆಧಾರದ ಮೇಲೆ ಮುಂದಿನ ಚುನಾವಣೆಗಳಲ್ಲಿ ನಿರ್ಧಾರ ತಗೊಳ್ತಾರೆ. ಈಗ ಇರುವಂತಹ ಶಾಸಕರು ಮಾಡ್ತಿರುವಂತಹ ಕೆಲಸಗಳು ಸ್ಯಾಟಿಸ್ಫೈಡ್ ಇದೆಯಾ ತಮಗೆ? ಇಲ್ಲ, ಅವ್ರು ಮಾಡ್ತಕ್ಕಂಥದ್ದು ಸ್ಯಾಟಿಸ್ಫೈ ಇಲ್ಲ. ಯಾಕಂತಂದ್ರೆ ಅವರು ಆರ್ಸಿ ಬರೋ ಮುಂದ ಏನೇನೋ 200 ಕೆರೆ ಮಾಡ್ತೀನಿ ಊರಿಗೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ತಂದ್ ಕೇಸಿಂದ ಭರವಸೆ ಕೊಟ್ಟು ಇವತ್ತ 2 ಸಲ 4ನೇ ಸಲ ಇದು ಆರ್ಸಿ ಬರೋದು. ಆದ್ರೆ ಒಂದನ್ನು ಕೆರೆ ಮಾಡ್ಲಿಲ್ಲ ಅವ್ರು. ಅವ್ರ ಪೀರಿಯಡ್ದಾಗ ಹೇಳಿದ್ರು ಖರೆ ಒಂದನ್ನು ಮಾಡ್ಲಿಲ್ಲ. ಡೆವಲಪ್ಮೆಂಟ್ನು ಕೂಡ ಇವತ್ತ ಹೆಚ್ಚ ರೋಡ್ ಆಗ್ಲಿ
ಪ್ರತಿಯೊಂದು ಊರಿಗೆ ಏನು ಒಂದೊಂದು ಊರಿಗೆ ಏನೋ ಮಾಡಿಲ್ಲ ಅವರು. ಈಗ ನಂದು ಏನದಂದ್ರೆ ಪ್ರತಿಯೊಂದು ಊರಿಗೆ 1, 2, 3 ಹಿಂಗ್ ಕೆಲಸಗಳು ಮಾಡೀನಿ. ನಾನು ಆರ್ಸ್ ಬಂದ್ ಬಳಿಕ ಏನ್ ಮಾಡಿದೆ, ಡೈರಿ ತಗೊಂಡು ಪ್ರತಿಯೊಂದು ಊರಿಗೆ ಹೋದೆ ನಾನು. ನಿಮ್ಗೆ ಏನ್ ಬೇಕು ಮೊದಲು, ಕುಡಿಯೋ ನೀರ್ ಬೇಕಾ, ರೋಡ್ ಬೇಕಾ, ಸ್ಕೂಲ್ ಬೇಕಾ, ಆಯ್ತು ಅವು ಗುಡಿ ಗುಂಡಾರ, ಇವು ಏನ್ ಬೇಕು ನಿಮ್ಗ ತಂದ್ಕಿಸನ ಆ ಊರಿಂದ ಒಂದೊಂದ್ ಪೇಜ್ ಮಾಡಿ ಎಲ್ಲ ಅವ್ರದ್ದು ಹೇಳಿಕೆಗಳು ಬರ್ಕೊಂಡಿದ್ದೇನೆ. ಈ ಬಜೆಟ್ ಎಷ್ಟು ಬರ್ತದೆ ನೋಡಿ, ಪ್ರತಿಯೊಂದು ಊರಿಗೆ ಮೊದಲು ಏನ್ ಮಾಡ್ಬೇಕು ಅದು ನಾ ಮಾಡಿದ್ದೇನೆ. ಅದ್ರ ಸಲುವಾಗಿ ನಾ ಯಾವ ಊರಿಗೆ ಹೋದ್ರು ಕೂಡ ಇದು ನೀವು ಮಾಡೋದದ ತನ್ಕಿಸಿಂದ ಜನರು ಹೇಳ್ತಾರೆ. ವಿನ ಅವರು ಈಗ ಆರ್ಸ್ ಬಂದ್ ಶಾಸಕರು ಬಹಳಷ್ಟು ಊರುಗಳಿಗೆ ಏನು ಮಾಡಿಲ್ಲ ಅವರು. ಓಕೆ, ಏನ್ ಬೇಕಿದೆ ಆಕ್ಚುಲಿ ಆಳಂದ ವಿಧಾನಸಭಾ ಕ್ಷೇತ್ರದ ಮೇಜರ್ ಡಿಮ್ಯಾಂಡ್ ಏನು ಅಂತ? ಮೇಜರ್ ಡಿಮಾಂಡ್ ರೈತರದು. ಇಲ್ಲಿ ಮಳೆ ಆಧಾರ ಮೇಲೆ ಇಲ್ಲಿ ಇರ್ತಾರೆ, ಅದಕ್ಕೆ ಹೆಚ್ಚು ಕೆರೆಗಳು ಬೇಕು, ಚೆಕ್ ಡ್ಯಾಮ್ಗಳು ಬೇಕು. ಈಗ ಅವ್ರು ಹೇಳ್ತಾರ, ಈಗ ಇದ್ದ ಶಾಸಕರು ಅದು ಯಾವಾದ್ರಿ ಅದು ಶಿರ್ಪುರ್ ಮಾದರಿ ಅಂತ ಕಿಸನ್ ಹೇಳ್ತಾರ, ಆ ತರ ಮಾಡಿರ್ತೀನಿ ಅಂತ. ಆದ್ರ ಅದು ಶಿರ್ಪುರ್ ಮಾದರಿ ಅಂದ್ರ ಹಳ್ಳ ಏನಿದೆ, ಹಳ್ಳ ನಾಲ ಏನ್ ಇರ್ತದೆ, ಅದಕ್ಕೆ ಒಂದ್ 2-3 ದಿವಸ JCB ಹಾಸಿ ಕೆದರಿ ಓಪನ್ ಮಾಡಿಬಿಡ್ತಾರೆ. ನೀರ್ ನಿಲ್ಲದೇ ಇಲ್ಲ. ಬೇಸಿಗೆಯಲ್ಲಿ ನೀರ್ ನಿಲ್ಬೇಕು. ಬೇಸಿಗೆಯಲ್ಲಿ ಅಣೆಕಟ್ಟು ಎಲ್ಲರೇ ಮಾಡಿರ್ತಾರ, ಆದ್ರೂ ಕೂಡ 1 ಲೀಟರ್ ನೀರ್ ನಿಂದ್ರಲ್ಲ. ಅದು ಶಿರ್ಪುರ್ ಮಾದರಿ ಯಾಕಂದ್ರ ಒಂದ್ 4-5 ದಿವಸ JCB ಹಚ್ಚಿ ದುಡ್ಡು ಎತ್ತದು ಒಂದು ಇದು ಅವ್ರದ್ದು. ಅದಕ್ಕೆ ಈಗ ನಾನು ಏನ್ ಮಾಡೀನಿ, ಈಗ ನಮ್ ತಡ್ಕಲ್ಲ ನಂದೇ ಸ್ವಂತ ಊರಿಗೆ ಕುಡಿಯೋ ನೀರಿನ ಬಹಳಷ್ಟು ಪ್ರಾಬ್ಲಮ್ ಇತ್ತು. ಎಷ್ಟು ಬೋರ್ ಹೊಡೆದ್ರು 4 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ನೀರ್ ತಂದ್ರು ಬರ್ಲಿಲ್ಲ. ಅದಕ್ಕೆ ಮುಂದೆ ಆರ್ಸ್ ಬಂದ್ಬಿಡ್ತು, ನಾನು ಕೆರೆಗಳು ಮಾಡಿದೆ. ಈಗ 4 ಕೆರೆಗಳವೆ ಈಗ ನಮ್ಮ ತಡ್ಕಲ್ಕೆ. ಎಲ್ಲಿದು ಹಳ್ಳ ಎಷ್ಟು ಹೋಗ್ತದೋ ಅದ್ ನೀರ್ ನಿಲ್ಸೋದು. ಅದ್ರದಿಂದ ಇವತ್ತ 24 ಅವರ್ ನೀರ್ ಇದೆ ನನ್ನ ತಡ್ಕಲ್ದಲ್ಲಿ. ಹಂಗ ಬಾಳ ಊರಿಗೆ ಕೆರೆಗಳು ಮಾಡೀನಿ. ಎಲ್ಲೆಲ್ಲಿ ಸೈಟ್ ಅವ ಅಲ್ಲೆಲ್ಲಿ ಕೆರೆಗಳು ಮಾಡೀನಿ. ಈ ಸಲನು ಕೂಡ 4 ಕೆರೆಗಳು ನಾನು ಸ್ಯಾಂಕ್ಷನ್ ಮಾಡಿಸಿದೆ. ಕಡಗಂಚಿ ಒಂದಾಯ್ತು, ತಡ್ಕಲ್ ಒಂದಾಯ್ತು, ಆಮೇಲೆ ಕೋತನಿಪರ್ಗ ಒಂದಾಯ್ತು. ಆದ್ರ ಕೌಲ್ಗ ಸ್ಯಾಂಕ್ಷನ್ ಇತ್ತು ಸುಮಾರು 14-16 ಕೋಟಿ. ಆಮೇಲೆ ಒಳಗೊಂಡವಾಡಿ ಕೇಸಿಂದ ಅದು ಒಂದ್ 10 ಕೋಟಿ ಹಿಂಗ ಸ್ಯಾಂಕ್ಷನ್ ಆಯ್ತು. ಆದ್ರ ಮುಂದೆ ಎಲೆಕ್ಷನ್ ಬಂದು ನಾನು ಬಿದ್ದೆ. ಈಗ ಇದ್ದ ಶಾಸಕರು ಅದು ಚೇಂಜ್ ಮಾಡಿದ್ರು, ಮಾಡ್ಲಿಲ್ಲ ಅವರು. ಕೆರೆ ಸ್ಯಾಂಕ್ಷನ್ ಆಗಿದ್ ಕೆರೆ ಮಾಡ್ಲಿಲ್ಲ ಅವರು, ಬೇರೆ ವರ್ಕ್ಗಳು ತೊಂದ್ರು. ಶಿರ್ಪುರ್ ಮಾದರಿ ಅದು ಇದು ತೊಂದ್ರು. ಅದಕ್ಕೆ ಅವ್ರು ಹೇಳ್ತಾರೊಂದು ಮಾಡ್ತಾರೊಂದು. ಸರ್, ಒಬ್ಬೊಬ್ಬರದ್ದು ಒಂದೊಂದು ಪ್ಲಾನ್ ಇರುತ್ತೆ, ಒಬ್ಬೊಬ್ರು ಒಂದೊಂದು ಯೋಜನೆಗಳನ್ನ ಹಾಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಕಳೆದ 1-2-3 ತಿಂಗಳ ಹಿಂದೆ ಅಂತ ಅನ್ಸ್ತದೆ ಅವ್ರದ್ದು ಕೂಡ ಒಂದು ಇಂಟರ್ವ್ಯೂ ಕವರೇಜ್ ಮಾಡುವಂತಹ ಸಂದರ್ಭದಲ್ಲಿ ರೈತ ಕೇಂದ್ರ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನೀರಿಲ್ಲದೆ ಇರುವಂತಹ ಕಡೆಗಳಲ್ಲಿ ಚೆಕ್ ಡ್ಯಾಮ್ ಗಳನ್ನ ಮಾಡುವಂತಹ ಪ್ರಯತ್ನ ಅದರದ್ದೆಲ್ಲ ಆಗ್ತಾ ಇದೆ. ಯಾಕೆಂತಂದ್ರೆ ನೀವು ನಿಮ್ಮದೇ ಆದಂತಹ ಕೊಡುಗೆ ಕೊಡ್ತೀರಿ, ಅವ್ರದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾರೆ. ಓಕೆ ವೀಕ್ಷಕರೇ, ನಾವು ಕಂಪ್ಲೀಟ್ ರಾಜಕೀಯ ಹೆಚ್ಚಾಗಿ ಮಾತಾಡೋದಕ್ಕಿಂತ ವೈಯಕ್ತಿಕ ವಿಚಾರಗಳು ಒಂದಷ್ಟು ಹಂಚ್ಕೊಳ್ತಾ ಹೋಗೋಣ. ಸರ್, ನಮ್ಮ ಪ್ರೇಕ್ಷಕರಿಗೆ ಇವತ್ತು ತಮ್ಮ ಮನೆ ತೋರಿಸ್ಬೇಕು ಅಂತಾನೆ ಬಂದೆ. ಇನ್ಫ್ಯಾಕ್ಟ್ 1 ಸತಿ ಶಾಸಕರಾದ್ರೆ ಅಥವಾ 2 ಬಾರಿ ಶಾಸಕರಾದ್ರೆ ಒಳ್ಳೆ ಬಂಗ್ಲೆಗಳೆಲ್ಲ ಇರುತ್ತೆ. ನಾನು ಇನ್ಫ್ಯಾಕ್ಟ್ ನಿಮ್ಮ PA ಅವ್ರಿಗೂ ಕೂಡ ಕೇಳ್ತಿದ್ದೆ, ಅಲ್ರಿ ಸರ್ 4 ಟೈಮ್ MLA ಆದವ್ರು ಒಳ್ಳೆ ಯಾವ್ದಾದ್ರು ಚಲೋ ಬಂಗ್ಲೆ ಮಾಡ್ಕೊಂಡು ಹೋಗ್ಬಿಡ್ಬೋದಿತ್ತಲ್ಲ ಆ ಕಡೆ ಅಂತ, ಯಾಕೆ ಮಾಡ್ಕೊಂಡಿಲ್ರಿ ಸರ್? ಇಲ್ಲ, ಬಂಗ್ಲೆ ಏನು ಅಷ್ಟು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವು ನಮ್ ತಂದೆಯವರು ಬಿಸ್ನೆಸ್ ಮ್ಯಾನ್, ಅವಾಗನು ಕೂಡ ಎಕ್ಸೈಸ್ ದಲ್ಲಿ ಇದ್ರು. ನಾನು ಕೂಡ ಎಕ್ಸೈಸ್ ದಲ್ಲಿ ಬಿಸ್ನೆಸ್ ಮ್ಯಾನ್ ಇದ್ದೆ. ಆದ್ರೂ ಕೂಡ ಬಂಗ್ಲೆ ದೊಡ್ಡ ಇದ್ರ ಸಲುವಾಗಿ ಹೋಗ್ಲಿಲ್ಲ ನಾವು. ಇದಟ ಮನೆಯಲ್ಲೇ ನಾವು, ಯಾಕಂದ್ರ ನಮ್ ತಂದೆಯವ್ರನ್ನು ಬಡತನದಿಂದ ಮೇಲೆ ಬಂದವರು. ಈಗ ನಾನು ಕೂಡ ನಮ್ಮ ತಾಯಿಯವರು, ನಾನು ಚಿಕ್ಕವನಿದ್ದಾಗ 6 ತಿಂಗಳ ಕೂಸಿದ್ದಾಗ ನಮ್ ತಾಯಿ ತೀರ್ಕೊಂಡ್ರು. ನಾನು ಆಯಿ ಮತ್ತೆ ಅಂದ್ರ ತಾಯಿ ತಂದಿ ಬಲ್ಲಿ ಬೆಳೆದಿದ್ದೇನೆ ಬುಸ್ನೂರಲ್ಲಿ. ಅವ್ರದ್ದು ಮಂತನ್ ಬಹಳ ಬಡತನ ಅಂತಾನ. ಯಾವ ತರ ಬಡತನ ಅಂದ್ರೆ, ನಮ್ಮ ಆಯಿ ಮತ್ತ ನಮ್ ಸೋದರ ಮಾವನ ಹೆಂಡತಿ ಕೂಲಿ ಮಾಡಿ ತಂದಾಗ ಊಟ ಆಗ್ಬೇಕು ಅಂತ ಬಡತನದಲ್ಲಿ ನಾನು ಬೆಳೆದಿದ್ದೇನೆ. ಈಗ 2 ಸೇರು ಜೋಳ ಬಂದು ಅಂದ್ರೆ ಬೀಸೋಂಬರ್ ಅಂದ್ರೆ ಇದು ಬೀಸೋಲ್ಕೆ ಏನತ್ತಾರೆ, ಬೀಸೋಂಬರ್ಲಕ್ ಹೋಗಿ ಜೋಳ ಬೀಸೋಂಬರ್ಬೇಕಲ್ಲ ಹಿಟ್ಟು, ಅದಕ್ ಕೂಡ ದುಡ್ಡು ಇದ್ದಿದ್ದಿಲ್ಲ ಕುಡಕ್ಕೆ. ಆ ಜೋಳ ತೆಗ್ದೆ, ಸ್ವಲ್ಪ ಜೋಳ ತೆಗೆದು ಕೊಟ್ಟು ಬೀಸೋಂಬಂದು ಅಡಿಗೆ ಆಗ್ಬೇಕು, ಊಟ ಆಗ್ಬೇಕು ಅಂತ ಬಡತನದಲ್ಲಿ ಬೆಳೆದಿದ್ದೀನಿ ನಾನು. ಈ ಬಂಗ್ಲೆ ಗಿಂಗ್ಲೆ ಕಾಟ ಆಸೆ ನಾನು ಮಾಡೋದಿಲ್ಲ.
ಈಗ ನನ್ನ ಮಕ್ಕಳು ಇದ್ದಾರೆ ಅಲ್ಲಿ ಗುಲ್ಬರ್ಗದಲ್ಲಿ, ನಮ್ಮ ತಂದೆಯವರು ಒಂದು ಮನೆ ಕಟ್ಟಿದ್ರು, ಅಲ್ಲಿದ್ದಾರೆ. ನನ್ನ ಮಗ ಇನ್ನೊಬ್ಬ ದೊಡ್ಡ ಬೇರೆ ಮನೆ ತಗೊಂಡ್ ಇದ್ದಾರೆ ಗುಲ್ಬರ್ಗದಲ್ಲಿ. ನಾನು ಊರಲ್ಲೇ ಇಲ್ಲೇ ನಾನು ಕ್ಷೇತ್ರದಲ್ಲೇ ನಾನು ಇರೋದು. ನಾನು ಗುಲ್ಬರ್ಗ ಇರಲ್ಲ, ಬೆಂಗಳೂರು ಮನೆ ಇದೆ, ಬೆಂಗಳೂರದಲ್ಲಿ ಇರಲ್ಲ ನಾನು. ಮೀಟಿಂಗ್ ಮುಗೀತು, ಏನಾರು MLA ಇದ್ದಾಗ ಮೀಟಿಂಗ್ ಮುಗೀತು, ಎಲ್ಲ ಆಯ್ತು ಅಂದ್ರೆ ಓಡಿ ಇಲ್ಲಿಗೆ ಬರ್ತೀನಿ ನಾನು. ಎಷ್ಟು ವರ್ಷ ಆಯ್ತು ಸರ್ ಈ ಮನೇನ ಕಟ್ಸಿ? ಇದು ಒಂದ್ 5-6 ವರ್ಷ ಆಯ್ತು ಕಟ್ಟಿ. 5-6 ವರ್ಷ. ಇದಕ್ಕೂ ಬಿಫೋರ್ ಸರ್ ಎಲ್ಲಿ? ಬಾಜು ಪಕ್ಕ ಒಂದು ಮನೆ ಇದೆ, ಅಲ್ಲಿದೆ. ಓಕೆ, ಬನ್ನಿ ವೀಕ್ಷಕರೇ, ಈಗ ಸುಭಾಷ್ ಗುತ್ತೇದಾರ್ ಅವರ ನಿವಾಸವನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಹೋಗ್ತೀವಿ. ಈಗ ಫಸ್ಟ್ ಫ್ಲೋರಿಗೆ ಹೋಗ್ತೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಕಚೇರಿ ಇದೆ, ಅದರ ಜೊತೆಗೆ ಮೀಟಿಂಗ್ ಹಾಲ್ ಕೂಡ ಮಾಡ್ಕೊಂಡಿದ್ದಾರೆ. ತುಂಬಾ ಅದ್ಭುತವಾದಂತಹ ವ್ಯವಸ್ಥೆ. ಈಗ ಫಸ್ಟ್ ಫ್ಲೋರಿಗೆ ನಾವು ಹೋಗ್ತಾ ಇದ್ದೇವೆ. ಓಕೆ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಕಚೇರಿ ಇದೆ ಅಂತ ಅನ್ನಿಸ್ತದೆ. ಯಾರ್ದು ಸರ್ ಪ್ಲಾನ್ ಇಲ್ಲ ಹೀಗೆ ಇರಬೇಕು ಮನೆ ಅಂತ ಹೇಳಿ? ಒಬ್ಬ ಇಂಜಿನಿಯರ್ ತೋರಿಸಿ ಅವನ ಕೈಲಿ ಮಾಡಿಸಿ ಇದು ಮಾಡಿದ್ವಿ. ಓಕೆ, ಸೊ ಇಲ್ಲಿ ಅದ್ಭುತವಾಗಿರುವಂತಹ ಫೋಟೋಗಳು ಮತ್ತು ದೇವರ ಫೋಟೋ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಸೊ ದೈವ ಭಕ್ತಿ ಹೆಚ್ಚಾಗಿದೆ ಅಂತ ಅನಿಸ್ತದೆ ತಮಗೆ? ಹೌದ್ರಿ. ಯಾರನ್ನು ತುಂಬಾ ನಂಬ್ತೀರಿ ಸರ್ ಏನು ದೇವರಲ್ಲಿ? ಮಲ್ಲಿಕಾರ್ಜುನ, ಸಿರ್ಸೈಲ್ ಮಲ್ಲಿಕಾರ್ಜುನ ಹೆಚ್ಚು ಕೈ ಹಿಡಿದಿದ್ದಾನ ಸರ್ ದೇವ್ರು? ಕೈ ಹಿಡಿದಾನೆ ಕಷ್ಟದಲ್ಲಿ. ಏನ್ ಕೇಳ್ಕೊತೀರಿ ದೇವ್ರ ಹತ್ರ? ಕಷ್ಟ ಏನ್ ನನ್ಗ ಒಳ್ಳೆ ಇದು ಆರೋಗ್ಯ ಕೊಡು, ಆಮೇಲೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸು, ನಂದು ಎಲ್ಲಾ ಕೆಲಸಗಳು ಯಶಸ್ವಿ ಮಾಡು, ಓಕೆ ಇಷ್ಟೇ ಸರ್. ತುಂಬಾ ಕಷ್ಟ ಬಂದಾಗ ನಾವು ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇದ್ದಾಗ ದೇವ್ರ ಒಬ್ಬನೇ ನಮಗೆ ದಾರಿ ಅನ್ನೋ ತರ ಇರುತ್ತೆ. ಆ ತರದ ಸಿಚುವೇಶನ್ ನನ್ನ ಲೈಫ್ ಅಲ್ಲಿ ನೋಡಿದೀರಾ ಅಂತ? ಹೌದು, ನೋಡಿದೀವಿ, ಬಹಳ ಸಲ ನೋಡಿದೆವು. ಕಷ್ಟ. ಈಗ ಎಲೆಕ್ಷನ್ ಆಯ್ತು, ಅದಕ್ಕಿಂತ ಮೊದಲು ಬಿಸಿನೆಸ್ ಇದ್ದಾಗ ಆಯ್ತು. ದೇವ್ರನ್ನ ನಂಬೆ ನಾವು ಎಲ್ಲ ಮಠದ ಗುರುಗಳಿಗೆ, ಮಲ್ಲಿಕಾರ್ಜುನ್ಗೆ ಅವ್ರಿಗೆ ನಂಬೆ ನಮ್ಮ ಮನೆ ದೇವ್ರ ತಂದ ಕೇಸಿಂದ ಗೋಳದಲ್ಲಿ ಇದೆ, ಕರೆಮ ಮರೆ ಮಾತು ಹೇಳ್ಕೇಸಿಂದ ಅಮಾವಾಸ್ಯೆಗೊಮ್ಮೆ ಪ್ರತಿ ತಿಂಗಳು ಹೋಗಿ ಬರ್ತೀನಿ ಅಲ್ಲಿಗೆ. ಆಮೇಲೆ ಈಗ ಸಿರ್ಸೈಲ ಆ ಕಡೆ ಹೋಗ್ತಾ ಇಲ್ಲ. ಮೊದಲೆಲ್ಲ ವರ್ಷಗೊಂದ್ಸಲ ಸಿರ್ಸೈಲು, ತಿರುಪತಿ ಎಲ್ಲಾ ದೇವ್ರುಗಳಿಗೆ ಹೋಗ್ತಿದ್ದೆ ನಾನು. ಓಕೆ, ವೀಕ್ಷಕರೇ, ನಾನೀಗ ನಿಂತಿರುವಂತಹದ್ದು ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಹಾಲ್ ಇದು. ಸೊ ಇಲ್ಲಿ ಸುಭಾಷ್ ಗುತ್ತೇದಾರ್ ಅವರು ಕೂತ್ಕೊಳ್ತಾರೆ. ಜನ ಬರಲಿ ಅಥವಾ ಯಾರೇ ಪರ್ಸನಲ್ ಆಗಿ ಭೇಟಿಯಾಗಿ ಮಾತಾಡಬೇಕು ಅಂತ ಅನ್ನುವಂತಹ ಸಂದರ್ಭದಲ್ಲಿ ಈ ಜಾಗದಲ್ಲಿ, ಈ ಸ್ಪೇಸ್ ಅಲ್ಲಿ ಭೇಟಿ ಆಗ್ತಾರೆ. ಮತ್ತು ಸರ್ ಇಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆ ಒಂದು ಅದ್ಭುತವಾಗಿರುವಂತಹ ಫೋಟೋ ಇದೆ. ಯಾವ ಸಂದರ್ಭದಲ್ಲಿ ತೆಗೆಸಿದ್ದದು? ಇಲ್ಲಿ ಗುಲ್ಬರ್ಗ್ ಬಂದಾಗ ನಾನು ತೆಗ್ಸಿದ್ದೇನೆ. ಅವ್ರು ಬಂದಿರು ಗುಲ್ಬರ್ಗ, ಅವಾಗ ನಾನು. ಮತ್ತೊಂದು ಕಡೆ ಬುದ್ಧ ಹಾಗೂ ಬಸವಣ್ಣನ ಫೋಟೋಗಳು ಪೇಂಟಿಂಗ್ ಇದೆ. ಹೇಗೆ ಪ್ರೇರಣೆ ಆಗ್ತಾರೆ ಸರ್ ಬುದ್ಧ ಮತ್ತು ಬಸವ? ಅವರ ತತ್ವಗಳನ್ನು ಹೇಗೆ ಅಳವಡಿಸ್ಕೊಂಡಿದ್ದೀರಿ ಲೈಫ್ ಅಲ್ಲಿ? ಬಸವೇಶ್ವರ ತತ್ವಗಳನ್ನು ಅಳವಡಿಸ್ಕೊಂಡಿದ್ದೀನಿ. ಯಾವಾಗನೂ ನಮ್ಮ ಭಾಷಣದಾಗ ಅದು ಹೇಳ್ಬೇಕಾದ್ರೆ ಅಣ್ಣ ಬಸವಣ್ಣ ಅವರು ಹೇಳದೆ ಸ್ವಲ್ಪ ಕಾಯಕವೇ ಕೈಲಾಸ, ಇದ್ರ ಬಗ್ಗೆನೆ, ಜಾತೀಯತೆ ಇದ್ರ ಬಗ್ಗೆನೆ ಹೇಳ್ತಿದ್ದೆ ಎಲ್ಲರಿಗೆ ನಾನು. ಓಕೆ, ಸೊ ಸರ್ ಇಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು ಲಿಂಗಾಯತ ಸಮುದಾಯ. ಆ ಸಮುದಾಯ ತಮ್ಮ ಜೊತೆ ನಿಂತ್ಕೊಂಡಿದೆಯಾ ಪ್ರತಿ ವಿಚಾರದಲ್ಲಿ? ಅವರು ಆ ಲಿಂಗಾಯತ ಸಮಾಜ ಎಲ್ಲಾ ಸಮಾಜಗಳು ನನ್ನ ಜೊತೆ ಇದೆ ಅಂತ ಕೇಸಿಂದೆ ನಾನು 4 ಸಲ ಆರ್ಸ್ ಬಂದಿದ್ದೀನಿ. ಯಾಕಂದ್ರೆ ನಾನು ಬಿಸಿನೆಸ್ ಮಾಡುವಾಗ ಇಲ್ಲಿ ಎಕ್ಸೈಸ್ ಕಾಂಟ್ರಾಕ್ಟರ್ ತಾಲೂಕದ ನಾವು ತೋತಿದ್ದೆವು. ಅವಾಗ ಒಂದು 30 ವರ್ಷ ಹಿಂದ್ಗಡೆ ಅದು ಜೀಪ್ಗಳು ಎಲ್ಲ ಯಾರ ಹತ್ರ ವೆಹಿಕಲ್ಗಳು ಇದ್ದಿದ್ದಿಲ್ಲ, ನಮ್ದು ಒಂದೇ ವೆಹಿಕಲ್. ಯಾರಿಗಾರೆ ರಾತ್ರಿ ಡೆಲಿವರಿ ನಿಂತು ಗುಲ್ಬರ್ಗ್ ಹೋಗ್ಬೇಕಾಗಿತ್ತು ಡಿಸ್ಟ್ರಿಕ್ಟ್ ಲೆವೆಲ್ಗೆ, ಅವ್ರು ಬರ್ತಿದ್ರು. ನನ್ನ ಹತ್ತಿರ ಒಂದೇ ಜೀಪ್ ಇತ್ತು, ರಾತ್ರಿ ಬರ್ತಿದ್ರು. ಇಲ್ರಿ ಈ ತರ ನಮ್ಮ ಮನೆಯವ್ರದ್ದು ಡೆಲಿವರಿ ನಿಂತಿದ್ರು, ನಮ್ಮ ತಾಯಿದು ಡೆಲಿವರಿ ನಿಂತಿದ್ರು. ನಾನು ಸ್ವತಃ ಡ್ರೈವಿಂಗ್ ಮಾಡ್ಕೊಂಡು ಗುಲ್ಬರ್ಗ್ ಹೋಗಿ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಬರ್ತಿದ್ದೆ ನಾನು. ಅದಕ್ಕೆ ಆ ಜಾತಿ ಈ ಜಾತಿ ನೋಡ್ತಿದ್ದಿಲ್ಲ, ಯಾವ ಕಷ್ಟ ಇದ್ರು ನಾನು ಸ್ಪಂದನೆ ಮಾಡ್ತಿದ್ದೆ. ಮದುವೆ ನಿಮ್ಮ ಹತ್ರ ಮಾತ್ರ ಇತ್ತಂತೆ ಜೀಪ್? ಅದು ಒಂದೇ ಇತ್ತು, ಆಗಿನ ಕಾಲಕ್ಕೆ ಒಂದೇ ಇತ್ತು. ಈ ಮದ್ವಿಗೆ, ಬಡವ್ರ ಮದ್ವಿಗೆ ಏನಾದ್ರು ಇತ್ತು ಅದಕ್ಕೆ ಸಹಾಯ ಮಾಡ್ತಿದ್ದೆ. ಪ್ರತಿಯೊಂದಕ್ಕೆ ಯಾವಾಗಕ್ಕೂ ಅವ್ರು ಬಂದ್ರೆ ಆ ಜನರು ನನ್ನ ಮೇಲೆ ಏನು ವಿಶ್ವಾಸ ಇದ್ರು, ಅವ್ರ ಮೇಲೆ ನಾನು ಯಾವಾಗನೂ ಸಹಾಯ ಮಾಡ್ತಿದ್ದೆ. ಓಕೆ ಸರ್, ಹಿಂದೆ ಒಂದು ಫೋಟೋ ಇದೆ, ಕಂಬಳಿ ಹಾಕೊಂಡು ತೆಗೆಸಿರುವಂತಹ ಫೋಟೋ. ತುಂಬಾ ಹಿಂದೆ ಅಂತ ಅನಿಸ್ತದೆ ಅದು. ಅಂದ್ರೆ ಇಲ್ಲ, ಇದು 4-5 ವರ್ಷ ಹಚ್ಚಕ್ಕೆ. ಅವಾಗ ಕುರುಬಾ ಸಮಾಜದ್ದು ಒಂದು ಫಂಕ್ಷನ್ ಹೋಗಿದೆ, ಅವರು ಈ ತರ ಒಂದು ರುಂಬಲ್ ಸುತ್ತಿ ಕಂಬಳಿ ಹಾಕಿ ಫೋಟೋ ತೆಗೆಸಿದ್ದಾರೆ. ಸರ್ ಅನೇಕ ಸಮುದಾಯಗಳಿದೆ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿದೆ. ಈಡಿಗ ಸಮುದಾಯ ಸರಿಸುಮಾರು ಒಂದು 500 ಜನ ಇರಬಹುದು ಅಂತ ಅನಿಸ್ತದೆ ಮತದಾರರು.
ಇವ್ರನ್ನೆಲ್ಲ ಹೇಗೆ ವಿಶ್ವಾಸಕ್ಕೆ ತಗೊಂಡ್ರಿ ಅಂತ? ಅದು ಬಿಸ್ನೆಸ್ ಇದ್ದಾಗ ಹ್ಮ್. ನಾನು ಪ್ರತಿಯೊಂದು ಹಳ್ಳಿಗೂ ಅವಾಗ ಹೋಗ್ತಿದ್ದೆ ಓಕೆ. RX ಸಪ್ಲೈ ಸಲುವಾಗಿ. ಓ. ಅವಾಗ ಎಲ್ಲಾ ಗೌಡ್ರು ಹ್ಮ್. ಆ, ಶ್ರೀಮಂತರು ಎಲ್ಲರೂ ಅವಾಗ ಆಗಿನ ಆ ಹಳ್ಳಿದ ಎಲ್ಲ ಯಜಮಾನ್ರು ನನಗೆ ಭೇಟಿ ಆಗ್ತಿದ್ರು. ಓಕೆ. ಅವರಿಗೆಲ್ಲ ಅದು ಏನಾರೆ ಕೇಳಿದ್ರೆ ಅವ್ರು ಸಹಾಯ ಮಾಡ್ತಿದ್ರು. ಹ್ಮ್ ಹ್ಮ್. ಏನಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಮೀಪ ಇತ್ತು ನನಗೆ, ಓಕೆ. ಎಕ್ಸೈಸ್ ಇದು ಮಾಡೋದು. ಹಾ. ಏನಾರೆ ಅಲ್ಲಿ ಜಗಳ ಆಯ್ತು ಏನಾರ ಆಯ್ತು ಅಂತ ಬರ್ತಿದ್ರು, ಹೇಳ್ತಿದ್ರು. ಓಕೆ. ಅವಾಗ AV ಪಾಟೀಲ್ ಅಂತ ಒಬ್ರಿದ್ರು ಹ್ಮ್. ಲೀಡರ್ ಅವಾಗ. ಹ್ಮ್ ಹ್ಮ್. ಅವ್ರ ಬಲ್ಲಿ ಹೋದ್ರ ಇಲ್ಲ ಹೇಳಿದ್ರು ಸರಿ ಆಯ್ತು, ಇದಿಲ್ಲ ನನ್ ಬಲ್ಲೆ ಕಳಿಸ್ತಿದ್ರು. ಓಕೆ. ನಾನು PSIಗಳಿಗೆ ಪೊಲೀಸರಿಗೆ ಮಾತಾಡ್ಕೇಸಿಂದ ಅದು ಬಗೆಹರಿಸ್ತಿದ್ದೆ ಅಲ್ಲೇ. ಹ್ಮ್ ಹ್ಮ್ ಹ್ಮ್. ಅದಕ್ಕೆ ಎಲ್ಲಾ ಜನ ಜಾತಿ ನೋಡ್ಲಿಲ್ಲ ನಾನು. ಓಕೆ. ಎಲ್ಲರಿಗೆ ಏನ್ ಕಷ್ಟದಲ್ಲಿದ್ದಾರೆ ಸಹಾಯ ಮಾಡ್ತಿದ್ರು ನಾನು. ಹ್ಮ್ ಹ್ಮ್ ಹ್ಮ್. ಅಮೇಸಿಂಗ್. ಓಕೆ ವೀಕ್ಷಕರೇ, ಮತ್ತೊಂದು ಹಾಲ್ ಇಲ್ಲಿ ಕಚೇರಿಯ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡಬಹುದು ಯಾರೇ ಮನೆಗೆ ಬಂದ್ರು ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಸಿಬ್ಬಂದಿ ಕೂರುವಂತಹ ಜಾಗ ಇದು. ಸರ್, ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಈಗಲೂ ಕೂಡ ಕೆಲಸ ಮಾಡೋದಕ್ಕೆಲ್ಲ? ಇಲ್ಲಿ ಒಬ್ರು ಇದ್ದಾರೆ, ಹ್ಮ್. ಇವ್ರೊಬ್ರು ಇದ್ದಾರೆ, ಹ್ಮ್. 3-4 ಜನ ಇದ್ದಾರೆ. ಓಕೆ. ಅಂದ್ರೆ ತಾವು ಎಲ್ಲಾದ್ರೂ ಹೊರಗಡೆ ಹೋದಾಗ ಕಾರ್ಯಕ್ರಮಗಳಿಗೆ ಇವರೇ ಅಟೆಂಡ್ ಮಾಡ್ತಾರೆ ಜನ? ಇವ್ರು ಅಟೆಂಡ್ ಮಾಡ್ತಾರೆ. ಓಕೆ. ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅವೈಲಬಲ್ ಇರ್ತಾರೆ ಸರ್ ಸ್ಟಾಫ್? ಅವ್ರು ಬೆಳಗ್ಗೆ ಸಾಯಂಕಾಲ ತನಕ ಇರ್ತಾರೆ. ಹ್ಮ್ ಹ್ಮ್ ನಾನು ಹ್ಮ್. 10 ಗಂಟೆಗೆ ಬರ್ತೀನಿ ಹೊರಗಡೆ, ಓಕೆ. ಅಲ್ಲಿಂದ ಸಾಯಂಕಾಲವರೆಗೆ ಇರ್ತಾರೆ. ಓಕೆ. ಸರ್, ಅಧಿಕಾರದಲ್ಲಿ ಇದ್ದಾಗ ಜನ ಸಿಕ್ಕಾಪಟ್ಟೆ ಮನೆ ಹತ್ರ ವೆಯ್ಟ್ ಮಾಡ್ತಿರ್ತಾರೆ, ಜನ ಜಾತ್ರೆ ಇರುತ್ತೆ. ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಜನ ತುಂಬಾ ವಿರಳ ಆಗ್ಬಿಡ್ತಾರೆ ಮನೆ ಹತ್ರ ಬರೋದಾಗ್ಲಿ ಮತ್ತೊಂದು ಕೆಲಸಗಳನ್ನ ಮಾಡಿಸ್ಕೊಳ್ಳೋದಾಗ್ಲಿ. ಅಧಿಕಾರ ಇದ್ದಾಗ ಮತ್ತು ಇಲ್ಲದಿದ್ದಾಗ ಏನ್ ಫೀಲ್ ಮಾಡಿದಿರಿ ಅಂತ? ನನಗೆ ಅಧಿಕಾರಿ ಇಲ್ಲ ಅಂದ್ರೂ ಜನ ಈಗ ಬರ್ತಿದ್ದಾರೆ. ಓಕೆ. ಸುಮಾರು 50ರಿಂದ 100 ಜನ ಬೆಳಗ್ಗೆ ದಿನ 9ರಿಂದ 10 ಗಂಟೆ ತನಕ ಇರ್ತಾರೆ ಇಲ್ಲಿ. ಹ್ಮ್ ನಾನು 8 ಗಂಟೆಗೆ ಇಲ್ಲಿ ಬರ್ತೀನಲ್ಲ, ಹ್ಮ್ ಹ್ಮ್ ಅವಾಗ 50ರಿಂದ 100 ಜನ ಇರ್ತಾರೆ. ಹ್ಮ್. ಅದು ಅವರಿಗೆ 10 ಗಂಟೆ 11 ಗಂಟೆ ತನಕ ಮಾತಾಡ್ಸಿ ಅವ್ರ ಕೆಲಸಗಳು ಮಾಡೇ ಹೋಗ್ತೀನಿ ನಾನು ಹೊರಗಡೆ. ಓಕೆ. ಜನರು ಏನ್ ಕಡಿಮೆಗಿಲ್ಲ, ಹ್ಮ್ ಬರ್ತಾರೆ ಅವರು. ಹ್ಮ್. ಬಟ್ ತುಂಬಾ ಜನ ರಾಜಕಾರಣಿಗಳು ಸರ್, ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಮಾತಾಡಿಸುವಂತಹ ಸಂದರ್ಭದಲ್ಲಿ ಸೋತಿರುವಂತವ್ರು ತುಂಬಾ ಜನ ಹೇಳ್ತಾರೆ, ನಮಗೆ ಜನ ನೋಡಿ ಆ ಸೈರನ್ಗಳ ಸದ್ದನ್ನ ಕೇಳಿಸ್ಕೊಂಡು ಅಭ್ಯಾಸ ಆಗೋಗಿತ್ತು, ಇವತ್ತು ಅಧಿಕಾರ ಇಲ್ಲಿ ಬೇಸರ ಆಗ್ತದೆ ಅಂತಾರೆ. ಇಲ್ಲ, ನನ್ ಬಲ್ಲಿ ನನ್ಗೆ ಬೇಸರ ಏನಿಲ್ಲ. ಇಲ್ಲಿ ಜನರು ಬಂದವ್ರಿಗೆ ಅಟೆಂಡ್ ಮಾಡ್ತೀನಿ, ಹ್ಮ್ ಸ್ಕೂಲಿಗೆ ಅಟೆಂಡ್ ಮಾಡ್ತೀನಿ, ಹ್ಮ್ ಹ್ಮ್ ಹೊಲಕ್ಕೆ ಅಟೆಂಡ್ ಮಾಡ್ತೀನಿ. ನಂಗೆ ಟೈಮ್ ಆಯ್ತು ಮದುವೆ ಮುಂಜೆ ಅಟೆಂಡ್ ಮಾಡ್ತೀನಿ. ಹ್ಮ್ ಹ್ಮ್ ಹ್ಮ್. ನನ್ಗೆ ಟೈಮೇ ಎಲ್ಲ ಯಾವ ರೀತಿ ಹೋಗ್ತದೋ ಗೊತ್ತಾಗಲ್ಲ. ಓಕೆ ಸರ್, ಒಂದ್ ಬಾರಿ MLA ಆದ್ರೆ ನನಗೆ ಮಿನಿಸ್ಟರ್ ಪಟ್ಟ ಬೇಕು, ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಆಗ್ಬೇಕು, ಮತ್ತೊಂದಾಗ್ಬೇಕು ಅನ್ನೋ ಡಿಮ್ಯಾಂಡ್ ಇರುತ್ತೆ. ನೀವು 4 ಬಾರಿ ಶಾಸಕರಾಗಿದ್ದಂಥವ್ರು, ಬೇರೆ ಬೇರೆ ಪಕ್ಷಗಳಿಂದ ಆಯ್ಕೆ ಆದಂಥವ್ರು, ಯಾವತ್ತೂ ಕೂಡ ಆಸೆ ಆಗ್ಲಿಲ್ವಾ ಅಂತ? ಆಸೆ ಇರ್ತದೆ, ಎಲ್ಲರಿಗೆ ಆಸೆ ಇರ್ತದೆ, ಇಲ್ಲ ಅಂಬೋದಿಲ್ಲ. ಹ್ಮ್. ಆದರೆ ನಂದು ಏನು ಉದ್ದೇಶ ಏನು, ನನಗೆ ಮಿನಿಸ್ಟರ್ ಕೊಟ್ಟರು ಸರಿ, ಕೊಡ್ಲಿಲ್ಲ ಸರಿ, ಹ್ಮ್ ನನಗ ಕ್ಷೇತ್ರಕ್ಕೆ ಹೆಚ್ಚ ಒಂದು ಬಜೆಟ್ ಕೊಡ್ರಿ ಅಂತ ಹೇಳಿ ಕೇಳೋದಷ್ಟೇ. ಕೆಲ್ಸಗಳು ಬೇಕು ನನ್ನ ಕ್ಷೇತ್ರಕ್ಕೆ. Correct. ಯಾಕಂದ್ರೆ ಜನರಿಗೆ ಎಲ್ಲಾ ಊರಿಗೆ ಹೋಗಿ ಬರ್ಕೊಂಡ್ ಬಂದಿರ್ತೀನಿ. ಹ್ಮ್ ಅವ್ರದ್ದೆಲ್ಲ ಒಂದೊಂದು ಆ ಊರಿಗೆ ಹೋದ್ರೆ ನಮ್ಮ ಊರಿಗೆ ಏನ್ ಮಾಡಿದೆ ಅಂತ ಕೇಳಾರ್ದಂಗ ಈ ಕೆಲಸ ಮಾಡಿದೀನಿ ಅಂತ ಹೇಳಕ್ ನನ್ಗ ಒಂದು ಧೈರ್ಯ ಇರ್ತದೆ. ಕರೆಕ್ಟ್. ಅದಕ್ಕ ನಾನು ಅಷ್ಟು ಮಿನಿಸ್ಟರ್ ಸಲುವಾಗಿ ಅಧ್ಯಕ್ಷ ಸಲುವಾಗಿ ಏನು ಇದು ಮಾಡಿಲ್ಲ. ಅಮೇಜಿಂಗ್. ಓಕೆ ವೀಕ್ಷಕರೇ, ಈಗ ಮತ್ತೊಂದು ಕೋಣೆಯಲ್ಲಿ ನಾವು ನಿಂತಿದ್ದೀವಿ. ಸೊ ಇದು ಸರ್ ಕೂರುವಂತಹ ಚೇಂಬರ್. ಓಕೆ, ಈ ಚೇಂಬರ್ ಅಲ್ಲಿ ನಾವೀಗ ನಿಂತಿದ್ದೀವಿ. ಸೊ ನೀವು ನೋಡಬಹುದು, ಏನ್ ಸರ್ ಹುಲಿ ಸಿಂಹ ಅಂದ್ರೆ ಇಷ್ಟನಾ ಅಂತ? ಹಿಂದೆ ಹುಲಿದೇ ಇದೆ. ಜನರು ಅವ್ರು ನಮ್ಮ ಮನುಷ್ಯರೇ ಹಾಕಿದ್ದಾರೆ, ನಂದೇನು ಅಷ್ಟೇ ಇದು ಇಲ್ಲ. ಸರ್, ರಾಜಕಾರಣಿಗಳನ್ನ ಹುಲಿಯ ಸಿಂಹ ಅಂತೆಲ್ಲ ಕರೀತಾರಲ್ಲ, ತಾವ್ ಏನ್ ಹೇಳ್ತೀರಿ ಆ ಕಾನ್ಸೆಪ್ಟ್ ಬಗ್ಗೆ ಅಂತ? ನಾವು ಆಸೆ ಕರ್ಸ್ಕೊಳ್ಳೋದು ಇದನ್ನ. ಅವ್ರವ್ರ ಮನ್ಸಿಗೆ ಏನ್ ಕರೀತಾರೆ ಅವ್ರು. ಓಕೆ ಸರ್, ಇಲ್ಲೂ ಕೂಡ ತುಂಬಾ ಅದ್ಭುತವಾಗಿರುವಂತಹ ಒಂದಷ್ಟು ಫೋಟೋ ಇದೆ. ನರೇಂದ್ರ ಮೋದಿ ಅವರು ಮತ್ತು ತಾವಿದ್ದೀರಿ, ಹಾಗೂ ಪ್ರಭು ಚೌಹಾಣ್ ಅವರು ಇದ್ದಂತೆ ಕಾಣಿಸ್ತಾ ಇದೆ ಆ ಫೋಟೋದಲ್ಲಿ. ಭಗವಂತ್ ಖೂಬಾ ಅವರು ಇದ್ದಾರೆ. ಬಿದರ್ದಾಗ ಹೋದಾಗ ಅಲ್ಲಿ ಭೇಟಿಯಾಗಿದೆ, ಬಿದರ್ದಲ್ಲಿ. ಓಕೆ, ಏನ್ ಅನ್ಸುತ್ತೆ ಸರ್ ಮೋದಿ ಅವರ ಕಾರ್ಯವೈಖರಿ? ಯಾಕೆಂತಂದ್ರೆ ಜನ ತುಂಬಾ ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಟಿದ್ರು. ವಿರೋಧ ಪಕ್ಷದವರು ಹೇಳ್ತಾರೆ ಅವ್ರ ಎಕ್ಸ್ಪೆಕ್ಟೇಷನ್ ಗಳನ್ನ ಫಿಲ್ ಮಾಡೋದ್ರಲ್ಲಿ ಮೋದಿ ಇಸ್ ಫೇಲ್ಡ್ ಅಂತ. ಸರ್, ಈಗ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿಗಳು ಆದ ಬಳಿಕೆ ಹ್ಮ್ ಇವತ್ ನಾವೇನ್ ಸುರುವಿನ ಹಿಡಿದು ರಾಜಕೀಯದಾಗ ನೋಡ್ತಾ ಇದ್ದೇವೆಲ್ಲ, ಈಗ ನಮ್ಮ ದೇಶದ ಸಲುವಾಗಿ ಎಲ್ಲಾ ಒಂದು ರೈತರ ಸಲುವಾಗಿ, ಬಡವ್ರ ಸಲುವಾಗಿ, ಹೆಣ್ಮಕ್ಳ ಸಲುವಾಗಿ, ಯುವಕರ ಸಲುವಾಗಿ ಒಂದು ಅವ್ರ ಬಗ್ಗೆ ಒಂದು ಕಾಳಜಿ ಮಾಡೋರೆ ಇವತ್ ನರೇಂದ್ರ ಮೋದಿಜಿ ಅವ್ರು. ಯಾಕಂದ್ರ ಇವತ್ತ ಏನೆಲ್ಲ ಕೆಲಸಗಳು ಇವತ್ತ ಮಿಲಿಟರಿಗೆ ಏನು ಸಹಾಯ ಮಾಡ್ಬೇಕು, ಏನು ಅವ್ರಿಗೆ ಪ್ರಾಬ್ಲಮ್ ಇದು ಸಾಲ್ವ್ ಮಾಡ್ಬೇಕು ಮಾಡ್ತಿದ್ದಾರೆ. ಯುವಕರಿಗೆ
ಇವತ್ತು ರೈತರಿಗೆ 6,000 ರೂಪಾಯಿ ಹಾಕೋದಾಗ್ಲಿ, ಅನೇಕ ಬೇರೆ ಬೇರೆ ಸ್ಕೀಮ್ಗಳು ತೆಗ್ದಿದ್ದಾರೆ. ಇವತ್ತು ಹೆಣ್ಮಕ್ಳಿಗೇನು ಕೂಡ ಗ್ಯಾಸ್ ಅದು ಇದು ಕೊಟ್ಕಿಸಿಂದ ಇವತ್ತ ಈಗ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಇವತ್ತ ಅವ್ರು ಕೂಲಿ ಮಾಡೋರು ಈಗ ಮಳೆಗಾಲದಲ್ಲಿ ಕಟ್ಗೆ ಒಲೆ ಉರಬೇಕಾದ್ರೆ ಮಳೆಗಾಲದಲ್ಲಿ ಬಹಳ ತ್ರಾಸ ಇತ್ತು ಅವ್ರಿಗೆ. ಈಗ ತೊಗರಿ ರಾಶಿ ಆದ ಬಳಿಕ ಅದ್ ಕಟ್ಗೆ ತಂದು ಮನೆಯಲ್ಲಿ ಒಟ್ಟತಿದ್ರು ಅವ್ರು, ಬೇಸಿಗೆ ಆಗ್ಬೇಕತ್ತೆ ಅಷ್ಟ್ ಹೈರಾಣ ಇತ್ತು ಅವ್ರು. ಕೂಲಿ ಕೆಲಸ ಮಾಡ್ಬೇಕು, ಕಟ್ಗಿನೂ ಇದು ಮಾಡ್ಬೇಕು, ಒಗ್ಗಟ್ಟು ಮಾಡ್ಬೇಕು. ಈಗ ಅದೇ ಗ್ಯಾಸ್ ಕೊಟ್ಟ ಬಳಕೆ ಇಲ್ಲ, ಬಹಳ ಆರಾಮಾಗಿದೆ. ಅದು ಹೊಗೆ ಹತ್ತಿ ಕಣ್ಣಿಂದು ಒಂದು ಇದ್ರದಿಂದ ಎಷ್ಟೋ ಹೆಣ್ಮಕ್ಳು ಬಹಳ ತ್ರಾಸದಲ್ಲಿ ಇದ್ರು. ಈಗ ಗ್ಯಾಸ್ಗಳು ಇವತ್ತು ನಮ್ಮ ನರೇಂದ್ರ ಮೋದಿ ಅವ್ರು ಕೊಟ್ಟ ಬಳಕ ಈಗ ಹೆಣ್ಮಕ್ಳಿಗೆ ಬಹಳಷ್ಟು ಈಗ ಅಡಿಗೆ ಮಾಡ್ಬೇಕಾದ್ರೆ ಆರಾಮಾಗಿದೆ. ಈಗ ಗ್ಯಾಸ್ ಏನೋ ಕೊಟ್ರು ಕೈ ಸುಡು ಹಾಗೆ ಮಾಡ್ಬಿಟ್ರು ರೇಟ್ನ ಅಂತಾರೆ ಜನ. ಏನ್ ಕೈ ಸುಡೋದು, ಸ್ವಲ್ಪ ಹೆಚ್ಚ ರೇಟ್ ಕಡಿಮೆ. ಈಗ ಅದ್ರ ಸಲುವಾಗಿ ಮಾಡೇಬೇಕಾಗ್ತದೆ. ಈಗ ಮಾಡ್ಲಾರ್ದೆ ಮೊದಲು ಕಡಿಮೆ ಕೊಟ್ರು, ಆಮೇಲೆ ಅಲ್ಲಿ ಪರಿಸ್ಥಿತಿ ನೋಡ್ಕೊಂಡು ಮಾಡ್ಬೇಕಾಗ್ತದೆ. ವಿಲ್ ವೀಕ್ಷಕರೇ, ಹಿಂದೆ ನೋಡ್ತಾ ಇದ್ದೀರಿ, ತುಂಬಾ ಅದ್ಭುತವಾಗಿರುವಂತಹ ಒಂದು ಫ್ರೇಮಿಂಗ್ ಇದೆ. ಸೊ ಒಂದು ಫೋಟೋ ಬಹುಶಃ ಅಭಿಮಾನಿಗಳು ಕೊಟ್ಟಿರುವಂತಹ ಕೊಡುಗೆ ಅಂತ ಅನಿಸ್ತದೆ. ತುಂಬಾ ಅದ್ಭುತವಾಗಿ ಫೋಟೋವನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಮತ್ತು ನಮ್ಗೆಲ್ಲಿ ನೋಡಿದರೂ ಕೂಡ ಬುದ್ಧ, ಬಸವ ಮತ್ತು ಶರಣ ಬಸವೇಶ್ವರರ ವಿಗ್ರಹಗಳು ಕಾಣಸಿಗತ್ತೆ. ಶಿವಾಜಿ ವಿಗ್ರಹ ಇರುವಂತಹದ್ದನ್ನು ಕೂಡ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಅಂದ್ರೆ ಬೇರೆ ಬೇರೆ ನಾಯಕರು, ಅದ್ಭುತವಾಗಿರುವಂತಹ ವ್ಯಕ್ತಿತ್ವಗಳ ಒಂದಷ್ಟು ವಿಗ್ರಹಗಳು ನಮಗೆ ಇಲ್ಲಿ ಕಾಣಸಿಗುತ್ತೆ. ಇನ್ಫ್ಯಾಕ್ಟ್ ನಾನು ನಿಮಗೆ ಮನೆಯನ್ನ ತೋರಿಸುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಶಾಸಕರ ಮನೆಗಳನ್ನ ನೋಡಿರ್ತೀರಿ, ತುಂಬಾ ಜನ ಕಾರ್ಪೊರೇಟರ್ಗಳ ಮನೆಯನ್ನ ನೋಡಿರ್ತೀರಿ. ಅವ್ರೇನ್ 1 ಟೈಮ್ MLA ಅಲ್ಲ, 4 ಟೈಮ್ಸ್ MLA ಆದಂಥವ್ರು. ಮನ್ಸ್ ಮಾಡಿರ್ತಿದ್ರೆ ತುಂಬಾ ಕಡೆಗಳಲ್ಲಿ ಒಳ್ಳೊಳ್ಳೆ ಬಂಗ್ಲೆಗಳನ್ನೆಲ್ಲ ಖರೀದಿ ಮಾಡ್ಕೊಂಡು ನೆಮ್ಮದಿಯ ಜೀವನ ನಡೆಸಬಹುದಿತ್ತು. ಆದ್ರೂ ಕೂಡ ಜನ ಸೋಲಿಸಿದರೂ ಕೂಡ ಒಂದಷ್ಟು ಜನ ನನಗೆ ವೋಟ್ ಹಾಕಿ ಕೈ ಹಿಡಿದಿದಾರಲ್ಲ, ಆ ಕಾರಣಕ್ಕಾದ್ರೂ ಕೆಲಸ ಮಾಡ್ಬೇಕು ಅನ್ನುವಂಥದ್ದನ್ನ ಮಾತಾಡ್ತಾ ಇದ್ರು. ಸರ್, ಬಿಜೆಪಿ ಪಕ್ಷ ಎಲ್ಲೋ ಒಂದು ಕಡೆ ಇನ್ನಷ್ಟು ಜವಾಬ್ದಾರಿಗಳನ್ನು ಕೊಡಬೇಕಿತ್ತು ಅನ್ನುವಂತಹ ಒಂದು ಡಿಮ್ಯಾಂಡ್ ಇದೆ ತಮಗಾಗ್ಲಿ ತಮ್ಮ ಮಗನಿಗಾಗ್ಲಿ ಈ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ. ಸೊ ಸಮರ್ಪಕವಾಗಿ ನಿಮಗೆ ಅವಕಾಶಗಳನ್ನು ಕೊಡ್ತಿದಾರಾ ಬಿಜೆಪಿಯಲ್ಲಿ ಅಂತ? ಸಮರ್ಪಕವಾಗಿ ಕೊಟ್ಟಿದ್ದಾರೆ, ಎಲ್ಲ ತುಂಬದಲ್ಲಿ ನಾವು ಹೇಳಿದ ಕೆಲಸಗಳು ಎಲ್ಲಾ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಇರ್ಲಿ, ಇವತ್ತ ನಾವು ಕಾಂಗ್ರೆಸ್ದಾಗಿದ್ದಾಗ ರಾಮಕೃಷ್ಣ ಅವರಾಗ್ಲಿ, ಎಂ ಕೃಷ್ಣ ಅವರಾಗ್ಲಿ, ಇವತ್ತು ಅನೇಕ ಮುಖ್ಯಮಂತ್ರಿಗಳಿಗೆ ನೋಡಿದೇವ್ ನಾವು. ನಾವು ಹೇಳದ ಕೆಲಸಗಳು ಬಿಜೆಪಿದಾಗ ಈಗ ನಮ್ಮ ಬೊಮ್ಮಾಯಿಯವರು ಅದ್ರ ಕಡೆಗೆ ಬೊಮ್ಮಾಯಿಯವ್ರನ್ನು ಕೂಡ ಇವತ್ತ ಬಹಳಷ್ಟು ನಮ್ ಕ್ಷೇತ್ರಕ್ಕೆ ಕೆಲಸ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮಿಗೆ ಹೆಚ್ಚು ಬಜೆಟ್ ಕೊಟ್ರು. ಈಗ ಅದೇ ಬಜೆಟ್ ಉಳ್ದದೆ ಈಗ ಈಗಿನ ಶಾಸಕ ಮಾಡಕತ್ತಾನ. ನಮ್ ಬಜೆಟ್ ಉಳ್ದುದೆ ಸುಮಾರು 300 ಕೋಟಿ ರೂಪಾಯಿ ಇವತ್ತು ಬಜೆಟ್ ಉಳ್ದುದು ಈಗಿನ ಶಾಸಕರಿಗೆ ಆ ಕೆಲಸಗಳು ಮಾಡಕತ್ತಾರ. ನೀವ್ ಎಷ್ಟು ತಂದಿದ್ರಿ ಸರ್? 4 ಟರ್ಮ್ ಅಲ್ಲಿ ಎಷ್ಟು ಅನುದಾನ ತಂದಿದ್ರಿ ಅಂತ? ಈ ಬಿಜೆಪಿ ಇದ್ದಾಗೆ ನಾವು ಸುಮಾರು 400-500 ಮೇಲೆ ಕೋಟಿ ನಾವು ಇವತ್ತು ತಂದಿದ್ದೇವೆ ಅಂತ. 1000 ಕೋಟಿ ತನ. ಸರ್, JDS ಅಲ್ಲಿ ಇದ್ರಿ, KCP ಅಲ್ಲಿ ಇದ್ರಿ, ಅದಾದ ನಂತರ ಬಿಜೆಪಿ ಯಲ್ಲೂ ಕೂಡ ಇದ್ರಿ. ಆಲ್ ಪಾರ್ಟಿ ಲೀಡರ್ ಅಂದ್ರೆ ತಪ್ಪಾಗೋದಿಲ್ಲ ಅಂತ ಅನಿಸ್ತದೆ. ಯಾವ ಪಾರ್ಟಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಸರ್ ಕೆಲಸ ಮಾಡೋದ್ರಲ್ಲಿ? ಸರ್, ಬಿಜೆಪಿ ಕೊಟ್ಟಿದೆ, ಇಲ್ಲ ತಂಬುದಿಲ್ಲ. ಅದೇ ತರ ದಳದಲ್ಲೂ ಕೂಡ ನಮ್ಮ ಕುಮಾರಣ್ಣನು ಕೂಡ ಇವತ್ತು ನಾವು ಹೇಳೋದು ಯಾವುದು ಕೆಲಸ ಇಲ್ಲ ಅಂದಿದ್ದಲ್ಲ, ಅವರು ಕೊಟ್ಟಿದ್ದಾರೆ. ಅವರು ನಮ್ಗೆ ಬಹಳ ಪ್ರೀತಿಯಿಂದ ನೋಡ್ತಿದ್ರು. ಕುಮಾರಣ್ಣ ಕೂಡ ಕೊಟ್ಟಿದ್ದಾರೆ. ಸರ್, JDS ಪಕ್ಷ ಅಷ್ಟೊಂದು ಸ್ಟ್ರಾಂಗ್ ಇತ್ತು ಇಲ್ಲಿ. ತಾವು ಇನ್ಫ್ಯಾಕ್ಟ್ JDS ಇಂದ ಗೆದ್ದಿದ್ರಿ ಕೂಡ. ಈಗ ಯಾಕೆ JDS 3ನೇ ಸ್ಥಾನಕ್ಕೆ ಹೋಗಿ ಕುಸಿದೋಗಿದೆ? 1,000 ವೋಟ್ ಪಡೆಯುತ್ತೆ ಅಂತ. ಈಗ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಏನು ಆಗ್ಲಿಗತ್ತು. ಇವತ್ತ ಮೈನಾರಿಟಿ ವೋಟ್ ಕಾಂಗ್ರೆಸ್ ತಿರುದು ಅಲ್ಲಿ ಕಡಿಮೆ ಆಯ್ತು JDS. ಅವರು ಮೈನಾರಿಟಿ ವೋಟ್ ಮೇಲೆ ಇವತ್ತು JDS ಹೆಚ್ಚು ಅವಲಂಬನೆ ಇತ್ತು. ಆ ಮೈನಾರಿಟಿ ವೋಟ್ ಇವತ್ತು ಡೈವರ್ಟ್ ಕಾಂಗ್ರೆಸ್ ಕಡೆ ಆಗ್ಲಿಕತ್ತಾರ, ಅದಕ್ಕೆ ಕಡಿಮೆ ಆಯ್ತು. ಸರ್, ಏನ್ ಮಾಡ್ಬೇಕು JDS ಅವರು ಮೈನಾರಿಟಿ ವೋಟ್ಗಳನ್ನ ಮತ್ತೆ ಪಡೆದುಕೊಳ್ಬೇಕು ಅಂತಂದ್ರೆ? ಸರ್, ಈಗ ಅವರು ಬಿಜೆಪಿ ಸರಿ ಅಲೈನ್ಸ್ ಮಾಡ್ಕೊಂಡಿದ್ದಾರೆ. ಅದು ಏನಾಗ್ತದೆ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಸರ್, ನೀವು ಬಿಜೆಪಿ ಸೇರ್ಕೊಂಡ್ರು ನಿಮ್ಮ ಮಗನ ಹಿಂದೆ ಮತ್ತು ನಿಮ್ಮ ಹಿಂದೆ ಮುಸ್ಲಿಂ ಸಮುದಾಯದ ಜನ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರಲ್ಲ ಸರ್, ಯಾಕೆ ಅಂತ? ನಾನು ಇವತ್ತ ನನಗೆ ಬ್ಯಾಕ್ ಬೋನ್ ಇದ್ದದೇ ಮೈನಾರಿಟಿ ಇತ್ತು ಅವಾಗ.
ಹೆಚ್ಚಿನ ಸಂಖ್ಯೆ, ಯಾಕಂದ್ರ ಹ್ಮ್ ಬಹಳಷ್ಟು ನಾನು ಅವ್ರ ಇದ್ರಾಗ ಮಿಲನ್ ಆಗ್ತೀನಿ ನಾನು. ಹ್ಮ್. ಯಾವುದೇ ಇವತ್ತು ಒಬ್ಬ ಫ್ರೆಂಡ್ ಇತ್ತಂದ್ರ ಅವನ ಜೊತೆಗೆ ಅವನ್ ಸರಿನೇ ಜಾಸ್ತಿ ಇದು ಅಂದ್ರ ಅವನ್ ಮನೆತನ ಏನು, ಯಾವ ರೀತಿ ಅವರು, ಇವೆಲ್ಲ ನಾನು ಹಂಚ್ಕೋತೀನಿ ಅವ್ರ ಜೊತೆಗೆ. ಓಕೆ, ಅದಕ್ಕ ಆ ಜನ ನನ್ಗೆ ಹೆಚ್ಚ ಇದು ಇತ್ತು. ಅಮೇಸಿಂಗ್. ಓಕೆ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರಿಗೆ ನಾವು ಹೋಗೋಣ. ಅಲ್ಲೂ ಕೂಡ ಒಂದಷ್ಟು ಅದ್ಭುತವಾಗಿರುವಂತಹ ಚಿತ್ರಗಳು, ಅದು ಎಮೋಷನಲಿ ತುಂಬಾ ಬೇಗ ಕನೆಕ್ಟ್ ಆಗುವಂತಹ ವಿಚಾರಗಳಿದೆ. ಸೊ ಬನ್ನಿ, ಈಗ ಥರ್ಡ್ ಫ್ಲೋರ್ನತ್ತ ನಮ್ಮ ಪಯಣ. ಇದು ಕಚೇರಿ ಕಂಪ್ಲೀಟ್. ಸೊ ಮನೆಯಲ್ಲಿ ಅಂದ್ರೆ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಯಾರಾದ್ರೂ ಅಧಿಕಾರಿಗಳು ಮತ್ತೊಬ್ರು ಬಂದಾಗ ಇಲ್ಲೇ ಮೀಟಿಂಗ್ ಗಳನ್ನ ಮಾಡುವಂತದ್ದು ಭೇಟಿ. ಸೊ ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವಿದೀವಿ. ಇದು ಆಕ್ಚುಲಿ ಫ್ಯಾಮಿಲಿ ಫ್ಲೋರ್. ಸೊ ಇಲ್ಲಿ ಸಾಹೇಬ್ರು ಕೂತ್ಕೊಳ್ಳುವಂತಹ ಜಾಗ ಮತ್ತು ಕುಟುಂಬದ ಜೊತೆ ಸಮಯ ಕಳೆಯುವಂತಹ ಜಾಗ. ಸರ್, ಮನೆಗೆ ಬಂದಾಗ ಮನೆಗೆ ಮಂತ್ರಾಲಯ ಅನ್ನೋ ರೀತಿಯಲ್ಲಿ ಫೀಲ್ ಕೊಡಬೇಕು ಅಂತಾರೆ. ಬಂದಾಗ ಆ ಫೀಲ್ ಇರುತ್ತಾ ಇಲ್ಲಿ ಅಂತ? ನೆಮ್ಮದಿ. ಹಾ, ಅಂದ್ರೆ ತುಂಬಾ ಸರ್ ಸ್ಟ್ರೆಸ್ ಇದ್ದಾಗ ಅಥವಾ ಕೆಲಸ ಹೆಚ್ಚಾದಾಗ ಹೇಗೆ ರಿಲ್ಯಾಕ್ಸ್ ಮಾಡ್ತೀರಿ ಮೈಂಡ್ ನ ಅಂತ? ಇದು ಹೇಳ್ದಲ್ಲ ನಾನು, ಮಾರ್ನಿಂಗ್ 6 ಗಂಟೆಯಿಂದ ಇವತ್ತು ನನ್ಗೆ ಸಾಯಂಕಾಲ 8:30 9 ತನಕ ಬಿಡು ಇರಲ್ಲ. ಓಕೆ. ಯಾಕಂದ್ರೆ 6 ಗಂಟೆಗೆ ವಾಕಿಂಗ್ ಹೋಗ್ತೀನಿ, ಅದನ್ನು ನಾನು ಹೊಲಕ್ಕೆ ಹೋಗ್ತೀನಿ. ಓಕೆ. ಆಮೇಲೆ ಬಂದು 8 ಗಂಟೆಗೆ ಇಲ್ಲಿ ಬಂದು 9 ತನಕ ಯಾರು ಬಂದಾರ ಅವ್ರಿಗೆ ಮಾತಾಡ್ತೀನಿ. 10 ಗಂಟೆ ಮತ್ತ ಫ್ರೆಶ್ ಆಗಿ ಮತ್ ಕೆಳಗೆ ಹೋಗ್ತೀನಿ. ಮತ್ ಜನ ಬಂದಿರ್ತಾರೆ, ಅದೆಲ್ಲ ಮಾತಾಡ್ತೀನಿ. ಮತ್ತ ಮ್ಯಾರೇಜು ಅವು ಇವು ಫಂಕ್ಷನ್ ಇರ್ತಾವ. ಓಕೆ ಸರ್, ಇಲ್ಲಿ ದೇವರ ಕೋಣೆ ಇದೆ. ನಾನು ತಾಯಿ ಫೋಟೋನ ನೋಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನನಗೆ ನಿಮ್ಮ ನಮ್ ತಾಯಿಯವ್ರ ತಾಯಿ ಅಜ್ಜಿ ಸಾಕೊಂಡಿದ್ರಲ್ಲ ಅವ್ರು. ಸರ್, ತಾಯಿ ಇಲ್ಲದೆ ಹೇಗೆ, ಲೈಕ್ ತುಂಬಾ ಕಷ್ಟ ಅನ್ಸುತ್ತಲ್ಲ ಸರ್ ಆ ಮೂಮೆಂಟ್? ಸರ್, ನನ್ಗೆ ಅದು ಅರ್ಥ ಆಗಿಲ್ಲ. ಯಾಕಂದ್ರೆ ನಾನು 6 ತಿಂಗಳ ಇದ್ದಾಗ ನಾನ್ ತಾಯಿ ತೀರ್ಕೊಂಡಳಲ್ಲ. ಇವ್ರ ಬಲೋದಾಗ ಇವರೇ ತಾಯಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವ್ವಾನೇ ಅಂತಿದೆ ಇವರಿಗೆ, ಅಜ್ಜಿ ಅಂತಿದಿಲ್ಲ ನಾನು. ಅವ್ವ ಅಂತ ಕರಿತಿದೆ. ಇವ್ರ ಮನೆ ಅಜ್ಜಾಗ ಅಪ್ಪ ಅಂತ ಕರಿತಿದೆ. ಓಕೆ. ಹೇಳಿದ್ರು ಸರ್, ಅಂದ್ರೆ ಯಾರು ಹೇಳಿದ್ರು ಈ ತರ ತಾಯಿ ತೀರ್ಕೊಂಡ್ರಂತೆ ಅಂತ? ಅದು ದೊಡ್ಡವ ಆದಂಗ ಸ್ವಲ್ಪ ಗೊತ್ತಾಯ್ತು ಎಲ್ಲ ಮಂತ ಯಾವ ರೀತಿ ಇದಾಗಿರುತ್ತೆ. ಓಕೆ ಸರ್, ಎಂಥ ಮಗುನೇ ಆಗ್ಲಿ ಒಂದು ಕ್ಷಣ ಯಾರಾದ್ರೂ ತಾಯಂದ್ರು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡ್ ಬಂದು ಅವ್ರಿಗೆ ಡಬ್ಬಿಯಲ್ಲಿ ಊಟ ತಂದು ಕೊಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಅದ್ ಕಾಡುತ್ತೆ. ತಾವು ಕೂಡ ಆ ಫೇಸ್ ನ ನೋಡಿ ಬಂದಿರ್ತೀರಿ. ಯಾವತ್ತಾದ್ರೂ ನೋವು ಆಗಿತ್ತಾ? ಅದು ಆಗ್ತದೆ ಸರ್, ನೋವು ಆಗ್ತದೆ. ತಾಯಿ ಹೆಸರು ತೆಗೆದ್ರೆ ನಮ್ಗೆ ಆಗ್ತದೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್? ಅವ್ರು ಅಟ್ಲೀಸ್ಟ್ ಅವ್ರ ಫೋಟೋನಾದ್ರೂ ನೋಡಿದ್ರೆ? ಇಲ್ಲ ಫೋಟೋ ಇಲ್ಲ, ಏನಿಲ್ಲ ಅವ್ರದ್ದಿಲ್ಲ ಫೋಟೋ. ಆಯ್ತು. ಹೇಗೆ ತಾಯಿ ಅಂದಿದ ತಕ್ಷಣ ಕಣ್ಮುಂದೆ ಯಾರು ಬರ್ತಾರೆ ತಮಗೆ ಅಂತ? ಅಜ್ಜಿ. ಅಲ್ಲ ಸರ್, ನನಗೆ ಕಷ್ಟ ಅನ್ನಿಸ್ತಾ ಇದೆ. ಲೈಕ್ ತಾಯಿಯನ್ನ ನೋಡಿಲ್ಲ, ತಾಯಿ ಹೇಗಿದ್ದಾಳೆ ಅನ್ನೋ ಕಲ್ಪನೆ ಕೂಡ ಇಲ್ಲ ಅಂತ. ಇಲ್ಲ, ನೋಡಿಲ್ಲ ಸರ್. ಅತ್ತಿದ್ದೀರಾ ಸರ್ ತಾಯಿ? ಬಹಳ ಅಷ್ಟ ಆಗ್ತದೆ. ಯಾವ ತರದ ಕ್ಷಣಗಳನ್ನ ತುಂಬಾ ಲೈಕ್ ಈ ಕ್ಷಣ ಬೇರೆ ತಾಯಿದ ಏನಾರು ನೋಡಿದ್ರೆ ಫೀಲ್ ಆಗ್ತದೆ. ಓಕೆ. ಯಾವತ್ತಾದ್ರೂ ಹೇಳ್ಕೊಂಡಿದ್ರ ಅಜ್ಜಿ ಹತ್ರ ಇದನ್ನ? ಅಜ್ಜಿ ಹತ್ರ ನಾನೇ ಫೀಲ್ ಮಾಡ್ಕೊತೇನೆ. ಹೇಳಕ್ ಹೋಗಿಲ್ಲ ಅವರಿಗೆ? ತಂದೆ ಹತ್ರ ಸರ್? ತಂದೆ ಅಷ್ಟು ಹೆಚ್ಚು ನನಗೆ ಇದು ಇದ್ದಿದ್ದಿಲ್ಲ. ಓಕೆ. ನಮ್ಮ ಅಂಕಲ್ ಹೆಚ್ಚು ನೋಡ್ತಿದ್ರು. ಮುಂಜೆ ದೊಡ್ಡವಾಗಬೇಕು ತಂದೆಯವ್ರು ನನ್ ಬಿಸಿನೆಸ್ ತಂದ್ರು. ಓಕೆ. ಬಿಸಿನೆಸ್ ಕೊಟ್ರು. ಅದರ ಹೆಚ್ಚಿರೋದು ಇಲ್ಲೇ ಹೆಚ್ಚು. ಓಕೆ. ಅಜ್ಜಿ ಅಜ್ಜನ ಬೆಲೆ. ಈ ಸಿನಿಮಾಗಳಲ್ಲೆಲ್ಲ ಸರ್ ನಾವು ಚಿಕ್ಕವರಿದ್ದಾಗ ಒಂದ್ ಹಾಡುಗಳು ಬರೋದು, ಈ ತಬ್ಬಲಿಗೆ ತಾಯಿದ್ ಏನಾರು ಬಂದ್ರೆ ದುಃಖ ಆಗ್ತದೆ. ತಾಯಿದ್ ಯಾವ್ದೇ ಇದು ಬಂದ್ರೂ ದುಃಖ ಆಗ್ತದೆ. ತೋರು ಬಿಡಲ್ಲ ಮಂದಿಗೆ. ಯಾಕೆ ಸರ್ ಅಷ್ಟೊಂದು ನೋವು ಇಟ್ಕೊಂಡು ಹೇಗೆ ಅಂತ? ನೋವು ಇದೆ ಸರ್, ಆದ್ರೆ ತೋರು ಬಿಟ್ಟಿಲ್ಲ ಯಾರಿಗೆ, ನನ್ನ ಜನರಿಗೆ ಯಾರಿಗೆ ತೋರಿಸಿಲ್ಲ. ಒಂದ್ ವೇಳೆ ಸರ್ ಇವತ್ತು ನೀವು ಶಾಸಕರಾಗಿದ್ದೀರಿ, ಈ ಈ ಈ ಸಂತೋಷದ ಕ್ಷಣಗಳನ್ನ ಬಹುಶಃ ನಿಮ್ ತಾಯಿ ನೋಡಿರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಏನೋ. ಫೀಲ್ ಆಗ್ತದೆ. ಆಗ್ತದೆ ಫೀಲ್ ಆಗ್ತದೆ. ಓಕೆ.
ನಾನು ತುಂಬಾ ಜನ ಶಾಸಕರನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ನನಗೆ ಬಹುಶಃ ಮುಳುಬಾಗಿಲು MLA ಅಂತ ಅನಿಸ್ತದೆ, ಸಮೃದ್ಧಿ ಮಂಜುನಾಥ್ ಅವ್ರು ಹೇಳ್ತಾ ಇದ್ರು, ನಾನು ಫಸ್ಟ್ ಸಂಬಳವನ್ನ ತಗೊಂಡು ಹೋಗಿ ಕೊಡೋಣ ಅಂತಂದ್ರೆ ತಂದೆ ಇರ್ಲಿಲ್ಲ, ನಾನು ಫಸ್ಟ್ ಟೈಮ್ ಶಾಸಕ ಆಗೋ ಟೈಮಲ್ಲಿ ಆ ಖುಷಿ ನೋಡೋದಕ್ಕೆ ತಾಯಿ ಇರ್ಲಿಲ್ಲ ಅಂತ. ನಿಮಗೆ ಜೀವನದ ಪ್ರತಿ ಹೆಜ್ಜೆಯಲ್ಲೂ ತಾಯಿ ಹೇಗಿದ್ದಾಳೆ ಅನ್ನೋ ಕಲ್ಪನೆನೇ ಇಲ್ಲ ಅಂತ? ಇಲ್ಲ ಇಲ್ಲ, ಕಲ್ಪನೆ ಇಲ್ಲ ತಾಯಿ ಆತರ ತಾಯಿ ಇಲ್ಲ ಅಂತ ಹೇಳಿ ಫೀಲ್ ಇದೆ. ಓಕೆ. ಯಾವಾಗನೂ ಒಂದು ಮಾಡ್ಬೇಕಾದ್ರೆ ನಂದು ನೋಡಿ ತಾಯಿ ಖುಷಿ ಪಡ್ತಿದ್ರಲ್ಲ ಅಂತ ಫೀಲ್ ಇದೆ. ಅಲ್ಲ ಸರ್, ನಿಮ್ಮ ಮಕ್ಕಳಿಗಾದ್ರೂ ಅಜ್ಜಿ ಹೇಗಿದ್ರು ಅನ್ನುವಂಥದ್ದನ್ನ ಹೇಗೆ ಕನ್ವೆ ಮಾಡ್ತಾ ಇದ್ರಿ ಅಂತ? ಹೇಳ್ತಿದ್ದೆ, ತುಳಜಾಪುರ ಅಂಬಾಬಾಯಿ ನಮ್ಮ ತಾಯಿ ಅಂತ ಹೇಳ್ತಿದ್ದೆ. ನಮ್ಮ ಮಕ್ಕಳಿಗೆ ನನ್ನ ತಾಯಿ ಏಕಿನಪ್ಪ ಅಂತ ಹೇಳಿ ಹೇಳ್ತಿದ್ದೆ ಅಷ್ಟೇ. ತಾಯಿ ಹೆಸರಲ್ಲಿ ಒಂದು ಗುಡಿ ಕಟ್ತಾ ಇದ್ದೀನಿ. ಹೌದು. ಅಲ್ಲ ಸರ್, ಕಾಣದ ತಾಯಿಯ ಬಗ್ಗೆ ಯಾಕಷ್ಟು ಪ್ರೀತಿ ಅಂತ ನನ್ನ ಪ್ರಶ್ನೆ. ಅಲ್ಲ, ಮತ್ತೊಬ್ರದ್ದು ನೋಡ್ತೇವಲ್ಲ, ಆ ತಾಯಿ ಇದ್ದ ಮಕ್ಕಳಿಗೆ ಎಷ್ಟು ಇದು ಮಾಡ್ತಾರೆ ಅಂತ ಹೇಳಿ ಅದು ನನಗೆ ಫೀಲ್ ಆಗ್ತದೆ. ನನ್ನ ತಾಯಿ ಇದ್ರೂ ಈ ತರ ಆಗ್ತಿತ್ತಲ್ಲಪ್ಪ ಅಂತ. ಒಂದಿಷ್ಟು ಬೆಳೆದಿದ್ದೀನಿ, ಬಡವ ಇದ್ರದಿಂದ ಬೆಳೆದಿದ್ದೀನಿ, ಅದ್ರ ತಾಯಿ ಖುಷಿ ಪಡ್ತಿದ್ರು. ನನಗೆ ನಿಜವಾಗ್ಲೂ ಸರ್, ನನಗೆ ಹೇಗೆ ಮಾತಾಡ್ಬೇಕು, ಏನ್ ಕೇಳಬೇಕು ಪ್ರಶ್ನೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂತಂದ್ರೆ ಒಂದು ಲೋಕನೇ ತಾಯಿ. ಆಕ್ಚುಲಿ ನಮ್ಮನ್ನ ಹೆತ್ತು ಹೊತ್ತು ಸಾಕೋದೇ ತಾಯಿ. ಯಾರು ಎಷ್ಟೇ ಪ್ರೀತಿ ಕೊಟ್ರು ತಾಯಿ ಅಂತ ಪ್ರೀತಿ ಯಾರಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕವರಿದ್ದಾಗ ಸರ್, ನನ್ಗೆ ಇನ್ಫ್ಯಾಕ್ಟ್ ನೆನಪಿದೆ, ನನ್ನ ಅಮ್ಮ ತುಂಬಾ ದೂರ ಆದಾಗ ನೈಟ್ ಮಲ್ಗೋ ಟೈಮಲ್ಲಿ ಕಂಬಳಿ ಹೊಚ್ಕೊಂಡು ಯಾವ್ದಾದ್ರು ಮೂವಿ ಸಾಂಗ್ ಬಂದಾಗ ಒಂದ್ ಫೀಲ್ ಮಾಡಿ ಅಳ್ತಿದ್ವಿ. ಆತರ ಫೀಲ್ ತಮಗ್ ಆಗಿದೆಯಾ? ಆಗಿದೆ, ಒಬ್ಬನೇ ಅಳ್ತಿದ್ದೆ ನಾನು. ಮೊನ್ನೆ ರೂಮಲ್ಲಿ ಕೂತು ಅಳ್ತೀನಿ, ಯಾರ ಮುಂದೆ ಅಳ್ತಿಲ್ಲ. ಇಲ್ಲಿವರೆಗೆ ಅವ್ರಿಗೂ ಸಹಿತ ಯಾರಿಗೂ ಈ ತರ ಹೇಳಿಲ್ಲ. ಫೀಲ್ ಬಾಡಿದೆ, ಆಗ್ತಿದೆ, ಕೂಡ್ತಿದೆ, ಅಳ್ತಿದೆ. ಬೇರೆ ತಾಯಿದು ಬೇರೆ ಮಕ್ಕಳದು ನೋಡಿದ್ರೆ ಇವತ್ತು ನನ್ನ ತಾಯಿ ಎಷ್ಟು ಖುಷಿ ಪಡ್ತಿದ್ರಪ್ಪ ಅವ್ರಂಗ, ತಾಯಿ ಇಲ್ಲ ಅಂತ ಹೇಳಿ ಫೀಲ್ ಆಗ್ತದೆ. ಅಜ್ಜಿ ಎಷ್ಟು ವರ್ಷ ಆಯ್ತು ಸರ್ ತೀರ್ಕೊಂಡು? 10-15 ವರ್ಷ ಆಯ್ತು ಸರ್. ಅವರು ಮತ್ತು ಅಜ್ಜ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ರು ಮಾರಲಿ. ಇವರಿಗೆ ತಾಯಿ ತಂದು ತಿಳಿದಿದೆ, ನನ್ಗ ದೊಡ್ಡವಾಗ ನನ್ನ ತಾಯಿದು ಅರ್ಥನೇ ಆಗಿಲ್ಲ. ಇವರೇ ತಾಯಿ ತಂದೆ ತಿಳ್ಕೊತಿದ್ದೆ. ಓಕೆ. ತಂದೆಯವರು ಸರ್ ಆಗಾಗ ಬಂದ್ ಮಾತಾಡಿಸ್ಕೊಂಡು ಹೋಗ್ತಿದ್ರ ಅಥವಾ ಜೊತೆಲೇ? ಇಲ್ಲ, ನಾನು ದೊಡ್ಡವಾದಾಗ ಈ ಕಡೆ ಬಂದಾಗೆ ತಂದೆಯವರು ಪರಿಚಯ. ಅಷ್ಟು ನನಗೆ ಅಲ್ಲೇ ಇರ್ತಿದ್ದೆ ನಾನು. ಈ ಕಡೆ ಬಾ ಅಂದ್ರೆ ಬರ್ತಿದ್ದಿಲ್ಲ. ಬಸ್ನೂರು ಅಜ್ಜಿ ಬಲ್ಲೇ ಇರ್ತಿದ್ದೆ ನಾನು. ಇವ್ರು ಕರೆದ್ರೂ ಹೋಗ್ತಿದ್ದಿಲ್ಲ ನಾನು. ನನಗೆ ಸಣ್ಣವಿದ್ದಾಗ ಒಂದ್ಸಲ ನಮ್ಮ ಊರಿಗೆ ನಡೆದಿದೆ. ಅವಾಗ ಸರ್ವಿಸ್ ಅಂತ ಹೇಳಿ ಪ್ರೈವೇಟ್ ಬಸ್ಗಳಿದ್ದು, ಅವಾಗ ಬರ್ತಿದ್ದು. ಅದ್ರಾಗ ನನ್ನ ತಂದೆ ಬಂದ, ನಾನು ಆ ಊರಿಗೆ ಹೋಗ್ಬೇಕಂತಿದ್ದೆ, ಆ ಕಡೆ ಬಂದ. ಇವನೇ ನನ್ನ ತಂದೆ ಇರ್ಬೋದು ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡೆ. ಅವಾಗ ಅಷ್ಟು ದೂರ ಇದ್ರು ಅವರು, ಅಷ್ಟು ಸನಿ ಇದ್ದಿದ್ದಿಲ್ಲ ಚಿಕ್ಕವನಿದ್ದಾಗ. ಅಲ್ಲಿಂದ ಈ ಕಡೆ ಬಂದ ಬಳಿಕ ತಂದೆಯವರು ಎಲ್ಲ ಬಿಸಿನೆಸ್ ಅದು ಇದು ಎಲ್ಲ ಮಾಡಿದ್ರು. ಅಲ್ಲ ಸರ್, ಮಗುವಿಗೆ ತಾಯಿ ಏನೋ ಹೋದ್ರು, ಅಟ್ಲೀಸ್ಟ್ ತಾನಾದ್ರೂ ನಿಂತ್ಕೋಬೇಕು ಅನ್ನುವಂಥದ್ದು ಆ ಥರದ್ದು ಇರ್ಲಿಲ್ವಾ ಅಂತ ತಂದೆಯವರಿಗೆ? ಇತ್ತು, ಅವ್ರು ಬಿಸಿನೆಸ್ ಮಾಡ್ತಿದ್ರು, ಅಷ್ಟು ತೋರ್ಸ್ಕೊಡ್ತಿದ್ದಿಲ್ಲ. ನಮ್ಮ ಅಂಕಲ್ ಕಾಕವ್ರು, ನಮ್ಮ ತಂದೆಯವ್ರದ್ದು ಸಣ್ಣ ತಮ್ಮ, ಅವ್ರು ನನ್ಗೆ ಹೆಚ್ಚು ನೋಡ್ತಿದ್ರು. ಹಣಮಯ್ಯ ಗೊತ್ತಿದಾರ ಅಂತ ಹೇಳ್ಕೇಸಂದ, ಮಾಧುರಾಯ ಗೊತ್ತಿದಾರ ಅಂತ ಅವ್ರಿಗೆ ಸಣ್ಣವ್ರು, ಅವ್ರು ನೋಡ್ತಿದ್ರು. ಓಕೆ ವೀಕ್ಷಕರೇ, ಮತ್ತೊಂದು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಮತ್ತೊಂದು ಫೋಟೋ ಇದೆ. ಸೊ ಸಾಹೇಬರ ಪತ್ನಿ. ಸರ್, ನಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಾವಿರ್ತೀವಿ ಜೊತೆಯಲ್ಲಿ, ಖುಷಿಯಲ್ಲಿ, ನೋವಲ್ಲಿ ಅಂತ ಪ್ರಮಾಣ ಮಾಡುವಂಥದ್ದು ಹೆಂಡತಿ. ಒಂದು ಕಡೆ ತಾಯಿ ಪ್ರೀತಿ ಏನೋ ಸಿಗ್ಲಿಲ್ಲ, ಆದ್ರೆ ಮತ್ತೊಂದು ಕಡೆ ತಾಯಿಯ ಪ್ರೀತಿ ಇವರಲ್ಲಿ ನೋಡಿರ್ತೀರಿ ಅಂತ ಅನ್ಕೊಳ್ತೀನಿ. ಹೇಗ್ ನೆನ್ಪು ಮಾಡ್ಕೋತೀರಿ? 2 ವರ್ಷ ಆಯ್ತು ಅಂತ ಅನಿಸ್ತದೆ. 2-3 ವರ್ಷ ಆಯ್ತು. ಇಲ್ಲ, ಇವ್ರು ಬಂದ ಬಳಿಕ ನನ್ಗ ಸರಿಯಾಗಿ ನೋಡ್ಕೋತಾ ಇದ್ರು. ಮತ್ತೆ ಹೆಚ್ಚು ನಮ್ಮ ತಾಯಿ ಬಗ್ಗೆನೂ ಕೂಡ ಅವ್ರಿಗೆ ಹೇಳಿದಾಗ ಆ ಪ್ರೀತಿ ನನಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ, ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಸರ್, ನನಗೆ ಯಾವಾಗ್ಲೂ ಈ ಪ್ರಶ್ನೆ ಕಾಡ್ತಿರುತ್ತೆ, ನಾವು ತುಂಬಾ ಇಷ್ಟಪಡುವಂತ ವ್ಯಕ್ತಿಗಳನ್ನ ಯಾಕೆ ಭಗವಂತ ಅಷ್ಟು ಬೇಗ ಕರ್ಕೊಬಿಡ್ತಾನಲ್ಲ ಅಂತ. ಒಬ್ಬ
ಗುರುಗಳು ಹೇಳಿದ್ರು ಒಂದು ಸ್ಪೀಚದಲ್ಲಿ, ಬಗೀಚೆದಾಗ ನಾವು ಹೋದಾಗ ಒಳ್ಳೆ ಹೂವನ್ನ ಕಿತ್ಕೋತೇವಲ್ಲ, ಕೆಟ್ಟ ಹೂವನ್ನ ತಗೊಳಲ್ಲ. ಅದಕ್ಕ ಒಳ್ಳೆಯವರಿಗೆ ದೇವ್ರ ಕರ್ಸೋತಾನ ಅಂತ ಈ ಗುರುಗಳು ಹೇಳಿದ ಮಾತು. ಅಂದ್ರೆ ಸರ್, ಲೈಕ್ ನೀವು ಹೇಳ್ತಾ ಇದ್ರಿ ತಾಯಿಯ ಪ್ರೀತಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಮ್ಮವರು ಅಂತ. ಮಕ್ಕಳಲ್ಲಿ ಒಂದು ಕಡೆ ಹೇಳ್ಕೊಳಕ್ಕಾಗಲ್ಲ ನನಗೆ ತಾಯಿ ಪ್ರೀತಿ ಸಿಗ್ಲಿಲ್ಲ ಅಂತ, ಮತ್ತೊಂದು ಕಡೆ ಜೊತೆಯಲ್ಲಿ ಇರುವಂತಹ ಬಾಳ ಸಂಗಾತಿ ಬಿಟ್ಟಾಗ ಈ ಲೋಕನೇ ಭಾರ ಅನ್ನಿಸ್ಬಿಡುತ್ತೆ ಅಂತ. ಇಲ್ಲ, ಈಗ ನನ್ನ ಮಗಳು ಇದ್ದಾಳೆ, ಒಬ್ಬ ಮಗಳು, ಇಬ್ರು ಗಂಡು ಮಕ್ಕಳು ಇದ್ದಾರೆ ನನ್ಗೆ. ಈಗ ನಾನು ನನ್ನ ಹೆಂಡತಿ ಹೋದ ಬಳಿಕ ಅವು ಇದ್ದಾಗನು ಕೂಡ ನನ್ನ ಮಗಳಿಗೆ ಹೆಚ್ಚು ನಾನು ಒಂದು ತಾಯಿ ಅಂತ ಹೇಳಿ ನೋಡ್ಕೊತಿದ್ದೆ. ಅಮ್ಮನೇ ಅಂತ ಕರಿತೀನಿ ಆಕೆಗೆ, ಮಗಳಿಗೆ. ನಂದು ಏನೆಲ್ಲ ನೋಡೋದು ಆಕಿನೇ. ಈಗ ನಂದು ಕಷ್ಟ ಸುಖ ಏನ್ ಹೇಳ್ಕೊಳ್ಳೋದು ಎಲ್ಲ ನನ್ನ ಮಗಳ ಹತ್ರ ನಾನು ಹೇಳ್ಕೊತೀನಿ, ಕಷ್ಟ ಸುಖ ಎಲ್ಲ. ಈ ಮನೆಯಲ್ಲಿ ನೀವು ಒಬ್ರೇ ಇರ್ತೀರಿ ಸರ್? ನಾನು ಒಬ್ನೇ ಇರ್ತೀನಿ. ಅವ್ರು ಗುಲ್ಬರ್ಗ ಇರ್ತಾರೆ, ಕಲಬುರಗಿ. ಯಾವಾಗ ಬರ್ತಾರೆ ಸರ್ ಮಕ್ಕಳೆಲ್ಲ? ಇಲ್ಲಿ ಬಿಸಿನೆಸ್ ಇಲ್ಲೇ ಅವರಿ, ಬರ್ತಾ ಹೋಗ್ತಾ ಇರ್ತಾರೆ. ಬೇಜಾರಾಗಲ್ವಾ ಸರ್ ಒಬ್ರೇ ಇರೋಕೆ? ಇಲ್ಲ, ಜನ ನನ್ ಪುರ್ಸತ್ಗನೇ ಇರಲ್ಲ ಅಂತ ಹೇಳ್ತೀನಲ್ಲ, ಟೈಮೇ ಇಲ್ಲ ನನಗೆ ಜನರ ಮಧ್ಯದಾಗ. ಆದ್ರೂ ಸರ್, ನೂರಾರು ಜನ ನಮ್ಮವರ ಮಧ್ಯೆ ಇರೋದು ಕಷ್ಟ ಅಂತ. ಇಲ್ಲ, ಜನ ನನ್ಗ ಬಹಳಷ್ಟು ಒಂದು ಪ್ರೀತಿ ಕೊಡ್ತಾರೆ, ಇದು ಮಾಡ್ತಾರೆ. ನಾನು ಈಡಿಗರ ಆದ್ರೂ ಕೂಡ ಇವತ್ತು ಎಲ್ಲಾ ಜಾತಿಯವರು ಇವತ್ತು ನನ್ಗೆ ಅಣ್ಣತಮ್ಮರಂಗ ಇವತ್ತು ಒಬ್ಬ ಬಾಬಾ ಅಂತ ಹೇಳಿ ಕರೀತಾರೆ ನನಗೆ. ಎಲ್ಲರೂ ದೊಡ್ಡವ್ರನ್ನು ಬಾಬಾನೇ ಅಂತಾರೆ, ಚಿಕ್ಕವ್ರನ್ನು ಬಾಬಾನೇ ಅಂತಾರೆ ನಂಗೆ. ಅವರು ಬೇರೆ ರಾಜಕಾರಣಿಯಪ್ಪಲೆ ನಾವಿಲ್ಲ, ಒಂದು ಮಂತನಪ್ಪಲೆ ಇದ್ದೇವೆ ಎಲ್ಲರೂ ಸರಿ. ನಾವು ಯಾವದೇ ಅವ್ರದ್ದು ಕಾರ್ಯಕ್ರಮ ಫಂಕ್ಷನ್ಗಳು ಇರ್ಲಿ, ದುಃಖ ಇರ್ಲಿ, ಸಂತೋಷ ಇರ್ಲಿ, ಯಾವದಕ್ಕೂ ನಾನು ಅಲ್ಲಿ ಹೋಗ್ತೀನಿ, ಇರ್ತೀನಿ. ಅಡಿಗೆ ಎಲ್ಲ ಯಾರು ಮಾಡ್ಕೊಡ್ತಾರೆ ಸರ್? ಹೆಣ್ಮಕ್ಳು ಇದ್ದಾರೆ ಇಲ್ಲಿ ಕೆಲಸ ಮಾಡಕ್ ಬರೋರು ಇದ್ದಾರೆ. ಓಕೆ. ಅಲ್ಲ ಸರ್, ಫ್ಯಾಮಿಲಿಯಲ್ಲಿ ಇದ್ದಾಗ ಮನೆಯಲ್ಲಿರುವಂತ ಮಗಳಿಗೋ ಅಥವಾ ಹೆಂಡತಿಗೋ ಹೇಳಿ ಒಂದೊಳ್ಳೆ ಊಟ ಮಾಡಿಸ್ಕೊಳ್ಬಹುದು, ಹಬ್ಬ ಹರಿದಿನಗಳಲ್ಲಿ ಅದನ್ನ ಫೀಲ್ ಮಾಡಬಹುದು. ನಿಮ್ ಲೈಫ್ ಅಲ್ಲಿ ಇವ್ರು ಇದ್ದಾಗ ಮಾಡ್ಕೋತಿದೇವ್ರಿ. ನಮ್ಮ ಮನೆಯವ್ರು ಇದ್ದಾಗ ಎಲ್ಲ ಮಗಳಾಯ್ತು, ನಾವಾಯ್ತು, ಮಕ್ಕಳಾಯ್ತು, ಒಳ್ಳೆ ಹಬ್ಬ ಉಣ್ಣೆ ಹೋಳಿಗೆ ಅದು ಇದು ಎಲ್ಲ ಮಾಡಿ ಚೆನ್ನಾಗಿರ್ತೇವ್ರಿ. ನೀವ್ ಹೇಳಲಿಲ್ವಾ ಸರ್ ಮಕ್ಳಿಗೆ ಇಲ್ಲೇ ಬಂದಿದ್ ಬಿಡಿ ನನ್ ಜೊತೆನೆ ಅಂತ? ಇಲ್ಲ, ಅಲ್ಲಿನೂ ಬಿಸಿನೆಸ್ ಅವ್ರಿ ಅವರು, ಅದಕ್ಕೆ ಅದನ್ನು ನೋಡ್ಬೇಕು. ಮತ್ತೆ ರಾಜಕಾರಣಿದಾಗ ಈಗ ಒಬ್ಬ ಇದ್ದಾನೆ, ಅವನು ಬರ್ತಾ ಹೋಗ್ತಾ ಇರ್ತಾನೆ, ನೋಡ್ತಾನೆ. ದೊಡ್ಡವನು ಕೂಡ ಇಲ್ಲಿ ಬಿಸಿನೆಸ್, ಅವನು ಬರ್ತಾ ಹೋಗ್ತಾ ಇರ್ತಾನೆ. ಟೋಟಲ್ ಎಷ್ಟು ಜನ ಸರ್ ಮಕ್ಕಳು? ಮಕ್ಕಳು ಒಬ್ಬ ಮಗಳು, ಇಬ್ರು ಮಕ್ಕಳು, ಗಂಡು ಮಕ್ಕಳು. ಓಕೆ. 3 ಜನ. ಏನ್ ಬಿಸ್ನೆಸ್ ಮಾಡ್ತಿದ್ದಾನೆ? ಬಿಸಿನೆಸ್, ಒಂದು ಕ್ರಷರ್ ಮಷಿನ್ ಹಾಕಿದ್ದಾನೆ ದೊಡ್ಡವನು. ನಮ್ಮ ಬ್ರ್ಯಾಂಡ್ ಶಾಪ್ಗಳು ಇದಾವೆ, ಆಯ್ತು, ಹೊಲ ಇದೆ. ಹೊಲ ಮಕ್ಕಳು ಒಂದ್ 80 ಎಕರೆ ಮ್ಯಾಲಿದೆ ಹೊಲ ಒಬ್ಬೊಬ್ಬರಿಗೆ. ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ನಾನು. ಮೊದಲೆಲ್ಲ ನಾನೇ ನೋಡ್ತಿದ್ದೆ, ಈಗ ಅವ್ರದವ್ರಿಗೆ ಕೊಟ್ಟಿನಿ. ನನ್ಗೊಂದ್ 14 ಎಕರೆ ಇಟ್ಕೊಂಡಿನಿ, ಆಯ್ತು ಅಷ್ಟೇ. ತೋಟ, ದ್ರಾಕ್ಷಿ ತೋಟ. ಓಕೆ ಸರ್, ಪ್ರತಿಯೊಬ್ಬರಿಗೂ ಕೂಡ ಯಾರು ಇಲ್ಲದೆ ಇದ್ದಾಗ ದೇವ್ರು ಒಬ್ಬ ಸಂತನ್ ಕಳಿಸ್ಕೊಡ್ತಾನಂತೆ. ಇವ್ರು ನಿನ್ ಜೊತೆ ಇರ್ತಾರೆ, ನಿನ್ನನ್ನು ಬೆಳೆಸ್ತಾರೆ ಅಂತ. ಸೊ ನೀವು ಇಲ್ಲಿರುವಂತ ವ್ಯಕ್ತಿತ್ವನ ನೆನ್ಪು ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಹೇಗ್ ನೆನ್ಪು ಮಾಡ್ಕೋತೀರಿ ಸರ್? ಸರ್, ನನಗೆ ಇವರು, ನಾನು ಇಲ್ಲಿ ನಮ್ ತಂದೆಯವ್ರು ಇಲ್ಲಿ ಅವ್ರ ಸರಿ ಪಾರ್ಟ್ನರ್, ಇವ್ರ ಸರಿ ಪಾರ್ಟ್ನರ್. ನಮ್ ತಂದೆಯವ್ರು ಇವ್ರು. ಇವ್ರು ನಮ್ ತಂದೆಯವರು. ಇವ್ರು ನಮ್ಮ ತಂದೆಯವ್ರ ತಂದೆ, ಇವರು ನಮ್ ತಾಯಿ ಇವರು. ಅದು ನಮ್ ತಾಯಿ ತಂದೆದು ಫೋಟೋ ಇಲ್ಲ, ಇವ್ದು ಒಂದೇ ಇದೆ. ಅದಕ್ಕೆ ವೆಂಕಯ್ಯ ಮಾಲಕರೇ ಇದ್ದಾರೆ, ಅವರು ಒಬ್ರು ಕಿಂಗ್ ಮೇಕರ್. ಅವರು ಈಗ ಅಫ್ಜಲ್ಪುರ್ ತಾಲೂಕ. ಅವರು ಮೊದಲು ಬೇರೆಯವ್ರಿಗೆ ಎಲ್ಲರಿಗೆ ರಾಜಕೀಯದ ಬೆಳೆಸಿದ್ದಾರೆ. ದೇವರಾಜ್ ಹಿಡಿದು ಅವ್ರು ಇದ್ರು. ಅವರು ದೇವರಾಜ್ ಇವರಿಗೆ MP ಟಿಕೆಟ್ ಕೊಡ್ತೀನಿ, ಇದು ಕೊಡ್ತೀನಿ ಅಂದ್ರೆ ಆಗ್ಲಿಲ್ಲ. ಇವರು ಬೇರೆಯವ್ರಿಗೆ ಮುಂದೆ ಅವ್ರ ಮಗನಿಗೆ ಮಾಲಿಕೆ ಗೊತ್ತಿದ್ರು ನಿಂತರು. ಆ ಟೈಮಲ್ಲಿ ಬಂಗಾರಪ್ಪ ಅವರು ಏನು ಪಕ್ಷ ತೆಗೆದ್ರು. ಯಾವ ಕಾಂಗ್ರೆಸ್ ಅದು, KCP. ಆ ಇದ್ರಲ್ಲಿ ನನಗ ಇಲ್ಲಿ ಆಳಂದ ಟಿಕೆಟ್ ಕೊಟ್ರು. ಅವರು ಕೊಟ್ಟು ನಿಲ್ಸಿದ್ರು, ಸ್ವತಃ ತಿರ್ಗಾಡಿ ನನ್ಗೆ ಗೆಲ್ಸಿದ್ರು ಇವ್ರು. ಇನ್ಫ್ಯಾಕ್ಟ್ ಅವ್ರ ಹೆಸರನ್ನ ಇಟ್ಟಿದ್ದೀರಿ ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್? ಹೌದ್ರಿ, ಇಟ್ಟಿದ್ದೀನಿ ಅವ್ರ ಹೆಸರು. ನಾನ್ ಏನ್ ಮಾಡಿದೀನಿ, ಬೇರೆಯವ್ರ ಹೆಸರಲ್ಲ, ದೇವರಾಜೇಂದ್ರ ಹೆಸರು ಇಟ್ಟಿಲ್ಲ. ನಮ್ ತಾಯಿ, ಆಮೇಲೆ ನಮ್ ಅಜ್ಜಿದು
ಒಂದು ಸಕ್ರಿಗೆ ಅಲ್ಲಿ ಹಾ. ಸ್ಕೂಲ್ ಇದೆ ಅಲ್ಲಿ. Okay. ನಮ್ ಚಿಕ್ಕಪ್ಪ ಹ್ಮ್. ಹಣ್ಮೈ ಗೊತ್ತಿದಾರ ಅಂತ ಹೇಳಿ, ಹಾ. ಇನ್ನೊಬ್ಬ ಚಿಕ್ಕಪ್ಪ ಅಂದ್ರೆ ಚಿಕ್ಕಮ್ಮ ಹ್ಮ್. ಅವ್ರದ್ದು ಹೆಸರೇ ಇಟ್ಟಿದ್ದೀನಿ ನಾನು. ಎಲ್ಲೆಲ್ಲಿ ಇನ್ಸ್ಟಿಟ್ಯೂಟ್ ಅವ ಅಲ್ಲೆಲ್ಲಿ ಆ ಹೆಸರದಿಂದ ಇಟ್ಟಿದ್ದೀನಿ, ಎಲ್ಲೋ ನೆನಪಿರ್ಬೇಕು ಅಂತ ಹೇಳ್ಕೆ. ಓ. ದೇವ್ರ ಹೆಸರು ನಮ್ ಗುರುಗಳು ಒಬ್ರು, ಹ್ಮ್. ಆ ಗುರುಗಳ ಹೆಸರನ್ನು ಕೂಡ ಇಟ್ಟಿದ್ದೀನಿ. B.Ed ಕಾಲೇಜ್ ದೀಕ್ಷೆ ಕೊಟ್ಟವ್ರ ದೀಕ್ಷೆ ಕೊಟ್ಟವ್ರು ಓಕೆ. ಅಷ್ಟೇ. ಅಲ್ಲ ಸರ್, ನಮ್ಮ ಬದುಕಲ್ಲಿ ಬದಲಾವಣೆ ತಂದವ್ರನ್ನ ಬೇಗ ಮರ್ತು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ನೀವು ಅವರು ಯಾವಾಗ್ಲೂ ಕೂಡ ಲೈಕ್ ನೆನ್ಪಲ್ಲಿ ಉಳಿಬೇಕು ಅನ್ನುವಂತ ಕಾರಣಕ್ಕೆ ಹೆಸರುಗಳನ್ನ ಇಟ್ಟಿದಿರಲ್ಲ, ಹೇಗ್ ಬಂತ ಐಡಿಯಾ ಇದು ಅಂತ? ಅದೇ ಈಗ ನಾವು ನೆನ್ಸ್ಬೇಕಲ್ಲ ಅವ್ರಿಗೆ, ಅವ್ರಿಗೆ ಗೌರವ ಕೊಡ್ಬೇಕಲ್ಲ. ಓಕೆ. ಈಗ ಅಂಕೈ ಮಾಲಕರು ಇವ್ರ ಹೆಸರು ಇಟ್ರೆ ಯಾವಾಗನು ಅಜರಾಮರ ಇರ್ತದ ಹೆಸರು. ಹೌದು. ಈಗ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ನಮ್ ತಾಯಿ ಅಜ್ಜಿ ಇವ್ರ ಹೆಸರು ಇಟ್ರೆ ಹ್ಮ್. ಯಾವಾಗ್ಲೂ ತಗೋತಾ ಇರ್ತೇವೆ ಹೆಸರು. Correct. ಯಾವ್ದಾರ ಪ್ರಸಂಗ ಬಂದ ಸ್ಕೂಲ್ ಬಂದು ಇವ್ರ ಹೆಸರು ತಗೋತೀವಿ, ಈ ಸ್ಕೂಲು ಹ್ಮ್. ಆ ಅಂಕೈ ಮಾಲಕರ ಸ್ಕೂಲ್ ಅಂತ ಹೇಳ್ಕೇಸಿಂದ ಓ. ಅದಕ್ಕೆ ಈ ಹೆಸರು ಇಟ್ಟಿದ್ದೀನಿ, ಬೇರೆ ಮತ್ತೇನಿಲ್ಲ. ದೇವ್ರ ಹೆಸರು ಏನ್ ಇಟ್ಟಿಲ್ಲ ಯಾವ್ದು. ಓಕೆ ವೀಕ್ಷಕರು, ಈಗ ಮನೆಯ ಮತ್ತೊಂದು ಕೋಣೆಯ ಅತ್ತ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಸುಭಾಷ್ ಗುತ್ತೇದಾರ್ ಅವರ ಕೊಠಡಿ, ಅವರು ಉಳ್ಕೊಳ್ಳುವಂತಹ ರೂಮ್. ಸರ್, ನಾನು ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಈ ತರದ್ ಒಂದು ವ್ಯವಸ್ಥೆ ಇರುತ್ತೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡೋದಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ. ಸಿನಿಮಾ ಎಲ್ಲ ನೋಡ್ತೀರಾ? ಇಲ್ಲ ಸರ್, ಸಿನಿಮಾನೇ ನೋಡಿಲ್ಲ. ಸಣ್ಣವ್ರಿದ್ದಾಗ ಏನ್ ನೋಡಿದ್ವಿ, ಸ್ಕೂಲ್ ಕಲೆ ಮುಂದೆ ಇಲ್ಲಿವರೆಗೆ ನೋಡಿಲ್ಲ. ಯಾವ್ದು ಸಿನಿಮಾ ಹೋಗಿಲ್ಲ ಇಲ್ಲ? ಅವಾಗ ನೋಡ್ತಿದ್ದೇವೆ ಸ್ಕೂಲ್ ಇದ್ದಳಿಗೆ, ಓಕೆ. ಈ ಕಡೆ ಹೋಗಿರಲ್ಲ ಯಾವ್ದು. ಛಾವ ನೋಡಿದ್ರಿ? ಚಾವ ನೋಡಿದನೆ. ಆಮೇಲೆ ಅದಕ್ಕ ಮೊದಲು ಹಾನಗಲ್ ಕುಮಾರಸ್ವಾಮಿದು ಅದೊಂದು ಪಿಕ್ಚರ್ ಗುರುಗಳ ಸರಿ ನೋಡಿದೀನಿ. ಓಕೆ. ಎರಡೇ ಪಿಕ್ಚರ್ ನೋಡಿದ್ವಿ. ಸರ್, ಸಣ್ಣವರಿದ್ದಾಗ ಯಾರು ನಿಮಗೆ ಫೇವ್ರೆಟ್ ಹೀರೋ ಆತರ ಏನು ಇರ್ಲಿಲ್ಲ? ಏನ್ ಸೀರಿಯಸ್? ರಾಜ್ಕುಮಾರ್ ಒಬ್ರೆ. ಓಕೆ. ಸ್ಕೂಲಲ್ಲಿ ಸರ್ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇತ್ತ ಅಥವಾ ಸಂಗೀತ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಆಸಕ್ತಿ ಇತ್ತ, ಹೇಗೆ ಅಂತ? ಸ್ಪೋರ್ಟ್ಸ್ ಇತ್ತು ಸ್ವಲ್ಪ. ಹಳ್ಳಿಯಾಗ ಕಲ್ತಿದ್ದೇವ್ರಿ, ಕುಸ್ನೂರು ಅಲ್ಲಿ ಇಲ್ಲಿ ಹಳ್ಳಿದಾಗ. ಆಮೇಲೆ 8th ಗುಲ್ಬರ್ಗ ಹೋದ್ರಿ. ಓಕೆ. ಅಷ್ಟು ಶಿಕ್ಷಣದಾಗ ಏನು ಅಷ್ಟು ಇದು ಇಲ್ಲ. ನಾವು PUC ಅಷ್ಟೇ ಓದದ್ದು? SSLC. ಲೈಕ್ ಏನಾದ್ರು ಡ್ರೀಮ್ ಇತ್ತ ಸರ್? ಲೈಕ್ ಏನಾದ್ರು ಆಗ್ಬೇಕು, ವಕೀಲರು ಅಥವಾ ಮತ್ತೊಂದು ಮಗದೊಂದು? ಶಿಕ್ಷಣದಾಗ ಅಷ್ಟೇ ನಮ್ದು ಇದು ಇತ್ತು. ಯಾಕೆ ಸರ್? ಏನು ಈ ಕಡೆ ಹಳ್ಳಿ ಕಡೆ ಇತ್ತು. ಮನೇಲಿ ಫೋರ್ಸ್ ಮಾಡ್ತಿದ್ರಾ ಓದಿ? ನಮ್ ತಂದೆಯವ್ರು ಫೋರ್ಸ್ ಮಾಡ್ತಿದ್ರು, ಬರ್ತಿದ್ರು 15 ದಿವಸಕ್ಕೊಮ್ಮ ಎಲ್ಲ ಕೇಳ್ತಿದ್ರು, ಮಾಡ್ತಿದ್ರು. ಇತ್ತು ಫೋರ್ಸ್, ಆದ್ರೆ ನಾವು ಶಿಕ್ಷಣಕ್ಕೆ ಅಷ್ಟು ಇದು ಕೊಟ್ಟಿಲ್ಲ. ಓಕೆ. ಈಗ ರಿಗ್ರೆಟ್ ಇದೆಯಾ? ಅಂದ್ರೆ ಎಜುಕೇಶನ್ ಫುಲ್ ಮಾಡ್ಬೇಕಾಗಿತ್ತು, ಡಿಗ್ರಿ? ಈಗಿದೆ. ಈಗ ನಾವು MLA ಆದ ಬಳಿಕ ಈಗ ಇಂಗ್ಲಿಷ್ ನಲ್ಲಿ ಅದು ಇದು ಇದ್ದಾಗ ಅವಾಗ ಫೀಲ್ ಆಗ್ತದೆ. ಓಕೆ. ನಾವು ಇನ್ನ ಕಲಿಬೇಕಾಗಿತ್ತು. ನನ್ನ ಮಕ್ಕಳಿಗೆ ಅದೇ ಹೇಳ್ತೀನಿ ನಾನು, ಈಗ ಏನ್ ಅನ್ಸಲ್ಲ ನಿಮ್ಗೆ, ಮುಂದೆ ನಿಮ್ಗೆ ಫೀಲ್ ಆಗ್ತದೆ. ಈಗ ಓದೋ ಟೈಮ್ ಇದೆ, ಓದಿ ಅಂತ. ಓಕೆ. ನನಗೆ ರೀಸೆಂಟ್ಲಿ ಒಬ್ರು MLA ಹೇಳ್ತಾ ಇದ್ರು, ಸರ್ ನೋಡೋ ಇದಾಯ್ತು, ನಾ ಏನು ಓದಿಲ್ಲ, ನಾ ಹೆಬ್ಬೆಟ್ಟದೀನಿ, ಆದ್ರೆ ಓದಿರೋನ್ ಬಂದು ನನ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ತಾನೆ ಅಂತ. ಸರ್, ತಾಯಿ ಹೆಸರಲ್ಲಿ ಒಂದು ಕಡೆ ಗುಡಿ ಮಾಡಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ತಂದೆಯ ಪುತ್ಥಳಿ ಮಾಡಿಸಿದಿರಿ. ತಂದೆ ತಾಯಿಗೆ ಒಬ್ಬ ಮಗ ರಿಟರ್ನ್ ನಲ್ಲಿ ಹೇಗೆ ಪ್ರೀತಿಯನ್ನ ಕೊಡಬಹುದು ಅಂತ? ಈಗ ಅವರು ಬೆಳೆಸೋದು ರೀತಿ ನೋಡಿ ಎಷ್ಟಾದ್ರೂ ತಂದಿನೇ ಆಗ್ತಾನ, ತಾಯಿನೇ ಆಗ್ತಾಳ. ಕರೆಕ್ಟ್. ಅದಕ್ಕ ತಂದೆ ಒಂದು ಹೆಸರು ಇರ್ಬೇಕು, ತಾಯಿ ಹೆಸರು ಇರ್ಬೇಕು. ಅದರ ಮರ ತಂದ್ರೆ ನಾವು ಗುಡಿ ಗುಂಡಾರ ಅಥವಾ ಅವ್ರ ಹೆಸರು ಇಟ್ಟು ಯಾವಾದ್ರೆ ಒಂದು ಇನ್ಸ್ಟಿಟ್ಯೂಟ್ ಇದು ಮಾಡಿದ್ರೆ ಅದು ಒಂದು ಇದು ಕೊಟ್ಟಂಗ ಆಗ್ತದೆ ಅವರಿಗೆ. ಸರ್, ನಿಮ್ಮ ಗುರುಗಳ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕೆಂತಂದ್ರೆ ರಾಜಕೀಯವಾಗಿ ಅಷ್ಟೇ ಅಲ್ಲ, ಬಿಸ್ನೆಸ್ ನಲ್ಲೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ರಿ. ಲೈಕ್ ಯಾವ ಟೈಮಲ್ಲಿ ಎಂಟ್ರಿ ಆಯ್ತು ಸರ್ ಗುತ್ತೇದಾರ್? ನಮ್ಮ ತಂದೆಯವರು ಇವರು ವೆಂಕಯ್ಯ ಮಾಲಕರು ಪಾರ್ಟ್ನರ್ ಅವರು. ಮುಂದೆ ಏನಾಯ್ತು, ಇದೊಂದು ಆಳಂದ್ ತಾಲೂಕ ಬಿಸ್ನೆಸ್ ನಾವೇ ಸ್ವಂತ ಮಾಡ್ಕೊಂಡೆವು. ನಮ್ ತಂದೆಯವ್ರೆ ಸ್ವಂತ ಮಾಡ್ಕೊಂಡ್ರು. ಅದ ಮೊದಲೆಲ್ಲ ಇದ್ರಾಗನು ಪಾರ್ಟ್ನರ್, ಎಲ್ಲಾ ಕಡೆ ಪಾರ್ಟ್ನರ್ ಇದ್ರು, ಅವರು ಇದ್ರು. ಇದೊಂದು ಸ್ವಂತ ಮಾಡ್ಕೊಂಡ್ ಬಳಕ ನನಗ ಮ್ಯಾನೇಜ್ಮೆಂಟ್ ಕಿಟ್ರಿಲ್ಲ ನಮ್ ತಂದೆಯವರು. ಮುಂದೆ 1-2 ವರ್ಷ ಆದ ಬಳಿಕ ಸ್ವಲ್ಪ ಅವರು 2ನೇದ್ ಮದಿ ಮಾಡ್ಕೊಂಡ್ ಬಳಕ, ಮಕ್ಕಳಾದ ಬಳಕ ಅವ್ರು ಸ್ವಲ್ಪ ಮಾಡ್ಕೋಬೇಕು ಇದು ಮಾಡ್ಬೇಕಂತಂದ್ರ ಇವ್ರು ವೆಂಕಯ್ಯ ಮಾಲಕರು ಕೇಳಿಲ್ಲ. ಇಲ್ಲಿ ತಾಲೂಕ ಇವತ್ತ ನಡೆಸ್ಬೇಕು, ತಾಲೂಕದರ ಬಿಸ್ನೆಸ್ ಮಾಡ್ಬೇಕು ಆದ್ರೆ ಸುಭಾಷಣೆ ಬೇಕು, ಮತ್ತೆ ಬಿಲ್ ಅಂದ್ರೆ ಹೆಸರು ತೋರ್ಸಿ ಅದನ್ನ ಎಲ್ಲರಿಗೂ ಗುರ್ತಾಗ್ಲಿ ಅಂತ ಕಿಸಿನ್ ಪ್ರೆಸ್ ಮೀಟ್ ಮಾಡೋದು. ನಾವು ಮಾಡೋದ್ ಕೆಲ್ಸಕ್ಕೆ ಮತ್ತೆ ಇಡೋದು ದುಡ್ಡು ಎತ್ತದ.
ಓಕೆ ಸರ್, ಈ ಎಲ್ಲ ರಾಜಕೀಯದ ಹೊರತಾಗಿ ನೀವಿಬ್ರು ಕೂತ್ಕೊಂಡು ಒಂದ್ ಕಡೆ ನೆಮ್ಮದಿಯಾಗಿ ಕಾಫಿ ಕುಡಿದಿದ್ದು, ಟೀ ಕುಡಿದಿದ್ದು ಆದ್ರೆ ಅವನು ಮಾತಾಡಲ್ಲ, ನಾನು ಮಾತಾಡಲ್ಲ. ಯಾಕ್ರಿ ಸರ್? ಏನೇನ್ ನನ್ ಮೇಲೆ ಅಂದ್ರೆ ಅಷ್ಟಿದು, ಅವನಿಗೆ ಮಾತೇ ಆಡಲ್ಲ ಅವನು. ಓಕೆ ಅವನು ಒಬ್ಬೊಬ್ರ ಮುಂದೆ ನನ್ನ ಹೆಸರು ಕೆಡ್ಸಿ ಬೈತಾನ ಅವನು. ಓಕೆ ಆ ಇಳಿಗೆನ್ ಬಲ್ ಹೋಗಿದ್ದೇನೋ, ಆ ಸುಬೇನ್ ಬಲ್ ಹೋಗಿದ್ದೇನೋ, ಹಾ. ಈ ತರ ತನ್ನ ಕಾರ್ಯಕರ್ತರಿಗೆ ಬೈತಾನ ಅವನು. ಬಟ್ ನಾ ಏನ್ ಅನ್ಕೊಂಡಿದ್ದೆ ಅಂತಂದ್ರೆ ಸರ್, ನಾ UP ಬಿಹಾರ ಅಲ್ಲೆಲ್ಲ ಹೋಗ್ತೀನಿ ಕವರ್ ಮಾಡೋದು, ಗುಜರಾತ್ ಆ ಕಡೆ ಎಲ್ಲ. ಆ ಕಡೆಗೆ ಕಂಪೇರ್ ಮಾಡಿದ್ರೆ ನಮ್ ಕರ್ನಾಟಕ ತುಂಬಾ ಬೆಸ್ಟ್ ಅಂತ ನನಗೆ ಅನ್ನಿಸ್ತದೆ. ಲೈಕ್ ಇಲ್ಲಿ ರಾಜಕೀಯವಾಗಿ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ವೈಯಕ್ತಿಕವಾಗಿ ಎಲ್ಲರೂ ಚೆನ್ನಾಗಿರ್ತಾರೆ. ಸಿದ್ದರಾಮಯ್ಯ ಅವರು, ಯಡಿಯೂರಪ್ಪ ಅವರು ಬಾಯಿಗೆ ಬಂದಂಗೆ ಬೈಕತ್ತಾರೆ, ಮತ್ತೊಂದು ವೇದಿಕೆಯಲ್ಲಿ ಸಿಕ್ಕಾಗ ತಪ್ಕೋತಾರೆ. ಆತರ ಯಾವತ್ತು ನೀವು ಟ್ರೈ ಮಾಡಕ್ ಹೋಗಿಲ್ರಿ? ಇಲ್ಲ, ನಂದು ಹೆಸರು ಇತ್ತಂದ್ರೆ ಅವ್ರನ್ನ ಬರಲ್ಲ, ಅವನ ಹೆಸರು ಇತ್ತಂದ್ರೆ ನಾನು ಹೋಗಲ್ಲ. ಸರ್, ನಿಮ್ ಬಗ್ಗೆ ಯಾರಾದ್ರೂ ನೆಗೆಟಿವ್ ಆಗಿ ಪ್ರಚಾರ ಮಾಡಿದ್ರೆ ಅದನ್ನ ಹೇಗ್ ತಗೋತೀರಿ ನೀವು ಅಂತ? ಪರ್ಸನಲಿ ತಗೋಬಿಡ್ತೀರಿ? ಅವ್ರಿಗೆ ಏನೋ ಅನ್ನಲ್ಲ ನಾನು. ಹ್ಮ್ ಅದ್ರ ಬಗ್ಗೆ ಏನೋ ಚಕಾರ ಅನ್ನಲ್ಲ. ಮತ್ತೊಬ್ಬ ಮಾತಾಡ್ತೀನಿ, ಮತ್ ಕರಿತೀನಿ, ಇದು ಮಾಡ್ತೀನಿ ಅಂತ ಓಕೆ, ಏನೋ ಅನ್ನಲ್ಲ ಅವನಿಗೆ. ಅಮೇಸಿಂಗ್. ಓಕೆ, ಮತ್ತೊಂದು ವಿಚಾರ ಸರ್, BR ಪಾಟೀಲ್ರು 83ರಲ್ಲಿ ಶಾಸಕರಾದಂತಹ ಸಂದರ್ಭದಲ್ಲಿ ತಾವಿಬ್ರು ಚೆನ್ನಾಗೇ ಇದ್ರಿ, ತಮ್ಮ ಸಪೋರ್ಟ್ ಕೂಡ ಇತ್ತು ಅನ್ನೋಂಥದ್ದಿದೆ. ಹೆಂಗ್ ಬಂತು ಸರ್ ಈ ವೈಮನಸ್ಸು ಅಂತ? ಇಲ್ಲ ಸರ್, ನಾನು ಹ್ಮ್ ಅದಕ್ಕಿಂತ ಮೊದಲು ಅವ್ರು ಶುಗರ್ ಫ್ಯಾಕ್ಟರಿ ಚೇರ್ಮನ್ ಇದ್ರು. ಹ್ಮ್ ಎ.ವಿ. ಪಾಟೀಲ್ರು ನಮ್ಮ ಲೀಡರ್, ಅವರು MLC ಅದು ಆಗಿದ್ರು ಮೊದಲ. ಹ್ಮ್ ಹ್ಮ್ ಸ್ವತಂತ್ರ ಹೋರಾಟಗಾರರು ಅವರು. ಓಕೆ ಎ.ವಿ. ಪಾಟೀಲ್, ಅಣ್ಣಾರಾವ್ ವೀರಭದ್ರಪ್ಪ ಪಾಟೀಲ್ ಅಂತ. ಹ್ಮ್ 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 ಅವರು BR ಪಾಟೀಲ್ ಅವರು ಒಂದೇ ಇದ್ರು. ನಾನು ಬಿಸಿನೆಸ್ ಮ್ಯಾನ್ ಇದ್ದೆ, ಅವ್ರು ಸರಿ ಇದ್ದೆ ನಾನು. ಎ.ವಿ. ಪಾಟೀಲ್ ಸರಿ, BR ಪಾಟೀಲ್ ಸರಿನೂ ಇದ್ದೆ ನಾನು, ಇಲ್ಲ ತಪ್ಪದು. ಮುಂದ 83ರಲ್ಲಿ ಎಲೆಕ್ಷನ್ ಬಂದಾಗ ನಾನು ಕಾಂಗ್ರೆಸ್ ಇದ್ದೆ. ಓಕೆ ಅವಾಗ ಅವರು JDS ದಿಂದ ನಿಂತಿದ್ರು, ದಳದಿಂದ. ಹ್ಮ್ ಅವಾಗ ನಾನು ಕಾಂಗ್ರೆಸ್ ಮಾಡ್ತಾ ಇದ್ದೆ ನಾನು. ಹ್ಮ್ ನಮ್ಮ ಯಂಕೈ ಮಾಲಕರ ಮಗ ಮಾಲಿಕೈ ಗುತ್ತೇದಾರ್ ನನ್ಗೆ ಫೋನ್ ಮಾಡಿದ್ರು, ಹ್ಮ್ ಈ ತರ ಕಾಂಗ್ರೆಸ್ ಮಾಡ್ಬೇಡ್ರಿ, ತರಮ್ ಸಿಂಗ್ದು ಅವ್ರದ್ದು ಏನ್ ಬಂದಿತ್ತೇನೋ ಅದ್ರ ಸಲುವಾಗಿ ಅವರು ಬೇಡ ಇದು ಮಾಡತ್ತಂದ್ರು. ನಾನು ರಾತ್ರಿ 12 ತನ ಇವತ್ತು ಕಾಂಗ್ರೆಸ್ ಮಾಡಿ ಯಾರಿಗ್ ಕರ್ಸಿ ಹೇಳೋದು ಏನ್ ಮಾಡೋದು ಮಾಡಿದ್ದೀನಿ ನಾನು. ಹ್ಮ್ ಹ್ಮ್ ಈಗ ಮಾಡಂದ್ರೆ ಹೆಂಗಪ್ಪ, ಹೆಂಗಾಗ್ತದ ಅಂದ್ರೆ ಇಲ್ಲ ಮಾಡಿಬೇಕಂತಂದ್ರು. ಮತ್ ಮರುದಿವ್ಸ ಚನ್ನಬಸಪ್ಪ ಪಾಟೀಲ್ ಅಂತಂದ್ ಕೇಸಿಂದ ಅವ್ರು ಬಂದು ನಾನು ಕನ್ವಿನ್ಸ್ ಮಾಡಿ ಓಕೆ ಹೇಳ್ದಾಗ ನಮ್ಮ ಏರಿಯಾ ಪೂರ ಮುನ್ನೋಳಿ, ತಡ್ಕಲ ಅವೆಲ್ಲ ಹಳ್ಳಿಗಳು ಹ್ಮ್ 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 ನಾನು ಚಿಟ್ಟಿ ಕೊಟ್ಟು ಕಳಿಸಿದೆ. ಹ್ಮ್ ನಮ್ಮ ಏಜೆಂಟ್ರು ಎಲ್ಲರೂ ಸಿಟಿ ಬಂದು ಎದ್ದು ಹೋದ್ರು. ಓಕೆ ಒಂದ್ ಸೈಡ್ ಆಯ್ತು. ಹ್ಮ್ ಅವ್ರು 600 ಎಷ್ಟೋ ಇದ್ರದಿಂದ ಬಂದ್ರು ಅವ್ರು, ಹ್ಮ್ ಹ್ಮ್ BR ಪಾಟೀಲ್ರು. ಓಕೆ ಅದಕ್ಕೆ ಆ ಕಾರಣೀಭೂತ ಇದ್ದೇನೆ. ಹ್ಮ್ ಯಾಕಂದ್ರೆ ಕೆಲವು ಕಾರ್ಯಕರ್ತರು ನನ್ನ ವಿರುದ್ಧ, ಅವ್ರು ಗೆದ್ದ ಬಳಿಕ ಇದು ಹೊಡಿತಾ ಇದ್ರು, ಹ್ಮ್ ಜಯ ಹೊಡಿತಿದ್ರು ನನ್ನ ವಿರುದ್ಧ. ಓಕೆ ಅವಾಗ ಎ.ವಿ. ಪಾಟೀಲ್ರು ಸ್ವತಃ ಅವನ ಹೆಸರು ತಗೋಬೇಡ್ರಿ, ಹ್ಮ್ ಅವನ ವಿರುದ್ಧ ಮಾತಾಡ್ಬೇಡ್ರಿ ಅಂತೇಳಿ ಎ.ವಿ. ಪಾಟೀಲ್ ಸ್ವತಃ ಹೇಳಿದ್ದಾರೆ. ಅವ್ರಿಗೆ ಗುರ್ತಿತ್ತು ನಾ ಮಾಡಿದ್ದು. ಅದಕ್ಕೆ ಆಳ್ಯಾಗ ಕಾರಣೀಭೂತ ಇದ್ದೀನಿ ನಾನು, ಅವ್ರು ಆರಿಸಿ ಬರ್ಬೇಕಾದ್ರೆ. ಅವರು ಅದನ್ನ ನೆನ್ಪಿಟ್ಕೊಂಡಿದ್ದಾರೆ. ಏನ್ ಮಾಡಿದ್ರು ಗೊತ್ತಿಲ್ಲ. ಈಗ ನನ್ಗೆ ಇಷ್ಟು ವಿರುದ್ಧ ಮಾಡ್ತಿದಿಲ್ಲ ನೆನ್ಪಿಟ್ಕೊಂಡ್ರೆ. ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಕಾರ್ಯಕ್ರಮ ಈಗ ನಮ್ದು ರಾಜಕೀಯ ಜೀವನ. ಇವತ್ತ ಭಾರತೀಯ ಜನತಾ ಪಕ್ಷದಾಗ ಬಂದಿದ್ದೇವೆ ನಾವು. ಇವತ್ತ ನಮ್ ನರೇಂದ್ರ ಮೋದಿಜಿ ಅವರು ಇವತ್ ದೇಶ ಸಲುವಾಗಿ ಏನೆಲ್ಲ ಕೆಲಸ ಮಾಡ್ಲಿಕತ್ತಾರ, ಅದು ಈಗಿನ ಕಾಲಕ್ಕೆ ಬೇಕು, ಮಾಡ್ಬೇಕು ಅವ್ರು. ಇವತ್ತ ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರ, ಇವತ್ತ ಬಡವ್ರ ಬಗ್ಗೆ, ರೈತರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ. ಇವತ್ ಜಾತಿನೇ ಇಲ್ಲ, ಇವ್ 4 ಜಾತಿ ಅವರು ನರೇಂದ್ರ ಮೋದಿಜಿ ಅವ್ರ ಬಲ್ಲಿ. ಅದಕ್ಕ ಅವ್ರದ್ದು ನಮ್ಗ ಬಹಳ ಒಂದು ಇಷ್ಟ ಆಗಿದೆ. ಅದಕ್ಕ BJP-ಯಲ್ಲೇ ನಾವು ಇರ್ಬೇಕು ಅಂತ ಕೇಸಿಂದ ನಾವು ನಿರ್ಧಾರ ಮಾಡಿದೆವು. ರಾಜಕೀಯದಾಗ ಇದ್ದರ BJP-ದಾಗ ಇದ್ದಿಲ್ಲ, ನಾವು ವಯಸ್ಸಾಗಿದೆ, ಈಗ ನಾವು ಕೆಲಸ ಮಾಡ್ಕೋತ, ಸ್ಕೂಲ್ ಇದೆ, ಹೊಲ ಇದೆ, ನೋಡ್ಕೋತಿರ್ತೀನಿ ನಾನು. ಅಮೇಸಿಂಗ್ ಸರ್, ಒಳ್ಳೇದಾಗ್ಲಿ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೇದಾಗ್ಲಿ. ಯಾಕೆಂತಂದ್ರೆ ಬಾಲ್ಯದಲ್ಲಿ ತುಂಬಾ ಕಷ್ಟಗಳನ್ನ ಹತ್ತಿರದಿಂದ ನೋಡಿರುವಂತವ್ರು. ಸೊ ಹಾಗಾಗಿ ಜನರ ಕಷ್ಟ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗುತ್ತೆ ನಿಮ್ಗೆಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ.